Hello everyone, I am Vinayak and I welcome you all to the Bold Learners YouTube ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಅಂದರೆ ದಿನಾಂಕ 12 ಏಪ್ರಿಲ್ 2026ರಂದು ನಡೆದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಇರ್ಬೋದು ಅಥವಾ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಇರ್ಬೋದು. ಸೊ ಈ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೀ ಉತ್ತರಗಳನ್ನು ನೋಡೋಣ. ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷ್ ವಿಷಯ, ಸಾಮಾನ್ಯ ಜ್ಞಾನ, ಆಮೇಲೆ ಪರಿಸರ ವಿಜ್ಞಾನ, ಕನ್ನಡ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಕೀ ಉತ್ತರಗಳ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ಸಹ ನೋಡಿಕೊಂಡು ನಿಮ್ಮ ಉತ್ತರಗಳನ್ನು ನೀವು ಕಂಡುಕೊಳ್ಬೋದು. ಹಾಗಾದರೆ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಣಿತ ವಿಷಯದ ಮೊದಲನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಏನಿದೆ ಪ್ರಶ್ನೆ ಅಂತಂದರೆ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಸ್ವಲ್ಪ ಸಾಲ್ವ್ ಮಾಡೋಣ ಇದನ್ನು. ಸೊ ಮೊತ್ತವನ್ನು ಕಂಡು ಹಿಡಿಯಿರಿ. ಸೊ ಮೊದಲನೇದಾಗಿ ಏನಿದೆ ಅಂತಂದರೆ ಇಲ್ಲಿ 1.11 ಅಂತ ಇದೆ, ಹೌದಾ. ನೆಕ್ಸ್ಟ್ 11.11 ಅಂತ ಇದೆ. ಸೊ ಈ ರೀತಿಯಾಗಿ ಬರ್ಕೊಳ್ಬೇಕು ನಾವು. ಪಾಯಿಂಟ್ ಕೆಳಗಡೆನೇ ಪಾಯಿಂಟ್ ಇಡಬೇಕು. ಸೊ 1 ಡನ್. ನೆಕ್ಸ್ಟ್ 111 ಅಂತ ಇದೆ. ಓಕೆ, ಸೊ 111.1 ಅಂತ ಇದೆ, ಹೌದಾ. ನೆಕ್ಸ್ಟ್ ಇಲ್ಲಿ ಏನಿದೆ 0 ಪಾಯಿಂಟ್ ಕೆಳಗಡೆ ಪಾಯಿಂಟ್ 11 ಅಂತ ಇಟ್ಕೊಂಡೆ ನಾನು, ಹೌದಾ. ಸೊ ಎಲ್ಲೆಲ್ಲಿ ನಿಮಗೆ ಖಾಲಿ ಜಾಗ ಕಾಣಿಸುತ್ತೆ, ನಿಮಗೆ ಕನ್ಫ್ಯೂಷನ್ ಆದರೆ ಅಲ್ಲಿ 0 ಇಟ್ಕೊಳ್ಬೋದು. ಓಕೆ, ಸೊ ಇಲ್ಲೆಲ್ಲ ನೀವು 0 ಅಂತ ಇಟ್ಕೊಳ್ಬೋದು. ಸೊ ಇದನ್ನು ಅವರು ಏನು ಮಾಡಲಿಕ್ಕೆ ಹೇಳಿದ್ದಾರೆ, ಮೊತ್ತ. ಸೊ ಮೊತ್ತ ಅಂದರೆ ಏನು ಮಾಡಬೇಕು, ಕೂಡಿಸಬೇಕು ಅಥವಾ ಸಂಕಲನ ಮಾಡಬೇಕು ಅಂತ ಅರ್ಥ, ಹೌದಾ. ಸೊ ಹಾಗಾದರೆ ನೋಡೋಣ. ಸೊ ಇಲ್ಲಿ 1 2 ಆಯಿತು, ಇದು 3 ಆಯಿತು, ಹೌದಾ. ಸೊ ಹಾಗಾದರೆ 3 ಅಂತ ಬರಿತೀನಿ. ನೆಕ್ಸ್ಟ್ ಇಲ್ಲಿ 1 2 3 4, ಹೌದಾ. ಸೊ ಹಾಗಾದರೆ ಇಲ್ಲಿ 4 ಅಂತ ಬರಿತೇನೆ, ಹೌದಾ. ನೆಕ್ಸ್ಟ್ ಯಾವುದು, ಈ ಲೈನ್ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 1 2 3, ಸೊ 3 ಆಯಿತು ಇಲ್ಲಿ, ಹೌದಾ. ಬಟ್ ನಾವು ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಡಬೇಕು, ಹೌದಾ. ಸೊ ನೋಡ್ಬೋದು ನೀವು ಇಲ್ಲಿ ಈ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಟಿದ್ದೀನಿ ನಾನು. ನೆಕ್ಸ್ಟ್ ಬರುವಂಥದ್ದೇನು ಯಾವುದು ಅಂತಂದರೆ 1 ಎಷ್ಟಾಯಿತು, 2 ಆಯಿತು. ಸೊ ಹೌದಲ್ವಾ. ಸೊ 2 ಅಂತ ಬರಿತೀನಿ. ನೆಕ್ಸ್ಟ್ ಇಲ್ಲಿ ಒಂದೇ ಉಳಿದಿದೆ. ಸೊ ಹಾಗಾಗಿ ನಾನು 1 ಅಂತ ಬರಿತೇನೆ. ಸೊ ನಮಗೆ ಉತ್ತರ ಎಷ್ಟು ಬಂತು, 123.43. ಸೊ ಎಲ್ಲಿದೆ ಈ ಒಂದು ಉತ್ತರ ಅಂತಂದರೆ ಆಪ್ಷನ್ ನಂಬರ್ ಸಿ ಅಲ್ಲಿ ಇರುವಂಥದ್ದು, ಹೌದಾ. 123.43. ಓಕೆ, ಡನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತಂತಂದರೆ ಒಂದು ನಿಮಿಷ. ಓಕೆ, ಡನ್. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಇಲಿಯಾಸನು ದೂರದಲ್ಲಿರುವ ತನ್ನ ಸ್ನೇಹಿತನ ಮನೆಗೆ ಹೋಗಲು ನಿರ್ಧರಿಸುತ್ತಾನೆ. ಅವನು ಬೆಳಗ್ಗೆ 8:30 ಗಂಟೆಗೆ ಹೊರಟು 10 ನಿಮಿಷಗಳ ಕಾಲ ನಡೆಯುತ್ತಾನೆ. ಓಕೆ, 8:00ವರೆಗೆ ಮನೆ ಬಿಟ್ಟಿದ್ದಾನೆ ಅವನು. 10 ನಿಮಿಷಗಳ ಕಾಲ ಏನು ಮಾಡಿದನು, ನಡೆದುಕೊಂಡು. ಓಕೆ, ಸೊ 10 ನಿಮಿಷಗಳ ಕಾಲ ಏನು ಮಾಡಿದಾನೆ, ನಡೆದುಕೊಂಡು. ಓಕೆ, ಡನ್. ನೆಕ್ಸ್ಟ್ ನಂತರ ಬಸ್ಸಿನಲ್ಲಿ 1 ಗಂಟೆ 5 ನಿಮಿಷ. ಸೊ 1 ಗಂಟೆ 5 ನಿಮಿಷ ಅಂದರೆ ಎಷ್ಟಾಯಿತು, 65 ನಿಮಿಷ ಆಯಿತಾ. ಸೊ ಬರಿತಾ ಹೋಗ್ತೀನಿ ನಾನು. ಮೊದಲಿಗೆ 10 ನಿಮಿಷಗಳ ಕಾಲ ಅವನೇನು ಮಾಡಿದ, ನಡೆದುಕೊಂಡು ಹೋದ. ನೆಕ್ಸ್ಟ್ ಬಸ್ಸಿನಲ್ಲಿ ಏನು ಮಾಡಿದ, 1 ಗಂಟೆ 5 ನಿಮಿಷ ಅಂದರೆ 1 ಗಂಟೆ ಅಂದರೆ 60, ಆಮೇಲೆ 5 ನಿಮಿಷ ಅಂದರೆ 65 ನಿಮಿಷ ಆಯಿತು, ಡನ್. ಆಮೇಲೆ ಏನು ಮಾಡ್ತಾನೆ ಅವನು, ಹಾಗೂ ಬಸ್ಸಿನಿಂದ ಇಳಿದು 15 ನಿಮಿಷಗಳ ಕಾಲ ನಡೆದುಕೊಂಡು ತನ್ನ ಸ್ನೇಹಿತನ ಮನೆಯನ್ನು ಸೇರುತ್ತಾನೆ. ಸೊ ನೆಕ್ಸ್ಟ್ 15 ನಿಮಿಷ ನಡೆದುಕೊಳ್ತಾನೆ. ಓಕೆ, ನಡೀತಾನೆ ಅಂದಂಗೆ. ಸೊ 15 ನಿಮಿಷಗಳ ಕಾಲ ನಡೆದ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಅಲ್ಲಿ ಮಧ್ಯಾಹ್ನ 3:30ವರೆಗೆ ಅವನ ಜೊತೆ ಇದ್ದು ಅವನ ಸ್ನೇಹಿತನ ಜೊತೆ ಇರ್ತಾನೆ. ಪುನಃ ಅದೇ ಮಾದರಿಯಲ್ಲಿ ಮನೆಗೆ ಹಿಂದಿರುಗುತ್ತಾನೆ. ಅಂದರೆ ಯಾವ ರೀತಿಯಲ್ಲಿ, 10 ನಿಮಿಷಗಳ ಕಾಲ ನಡೆದುಕೊಂಡು, ಆಮೇಲೆ ಬಸ್ನಲ್ಲಿ 1 ಗಂಟೆ 5 ನಿಮಿಷ, ಆಮೇಲೆ ಬಸ್ಸಿನಿಂದ ಇಳಿದ ಮೇಲೆ 15 ನಿಮಿಷ ಕಾಲ ಮತ್ತೊಮ್ಮೆ ನಡೆದುಕೊಂಡು, ಇದೇ ರೀತಿಯಾಗಿ ಮತ್ತೆ ಪುನಃ ಅವನೇನು ಮಾಡ್ತಾನೆ, ಮನೆಗೆ ಹಿಂದಿರುಗುತ್ತಾನೆ. ಡನ್. ಹಾಗಾದರೆ ಅವನು ಸ್ನೇಹಿತನ ಮನೆಯಿಂದ ತನ್ನ ಮನೆಗೆ ಬರಲು ತೆಗೆದುಕೊಂಡ ಸಮಯವೆಷ್ಟು. ಓಕೆ, ಸೊ ಅಂದರೆ ಇವುಗಳನ್ನೆಲ್ಲ ನೀವು ಕೂಡಿಸಿಬಿಟ್ರೆ ನಿಮಗೆ ಉತ್ತರ ಬರುವಂಥದ್ದು. ಸೊ ಜಸ್ಟ್ ನಿಮಗೆ ಈ 8:30 ಆಮೇಲೆ 3
30 ಇದು ಜಸ್ಟ್ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜಸ್ಟ್ ಈ ಒಂದು ಅವನು ಹೋಗಲಿಕ್ಕೆ ಏನು 10 ನಿಮಿಷಗಳ ಕಾಲ ನಡೆದ, ಬಸ್ನಲ್ಲಿ 1 ಗಂಟೆ 5 ನಿಮಿಷ ಹೋದ, ಮತ್ತೆ 15 ನಿಮಿಷ ನಡೆದ, ಅವುಗಳನ್ನ ಕೂಡಿಸಿಬಿಟ್ರೆ ನಿಮಗೆ ಅವನು ಹಿಂದಿರುಗುವಾಗ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಹೋಗುವಾಗ ಏನು ಅವನು ಪ್ಯಾಟರ್ನ್ ಫಾಲೋ ಮಾಡಿದ್ದ, ಬರುವಾಗನೂ ಅದೇ ಪ್ಯಾಟರ್ನನ್ನು ಫಾಲೋ ಮಾಡಿರುವಂಥದ್ದು. ಹೌದಾ? ಸೊ ಹಾಗಾದರೆ ಕೂಡಿಸ್ಬಿಡೋಣ. ಏನು 5 5 10 ಆಯಿತು, ಆಮೇಲೆ 6 7 8 9. ಸೊ 90 ನಿಮಿಷ ಅವನಿಗೆ ಬೇಕಾಯಿತು. ಹೌದಾ? ಸೊ 90 ನಿಮಿಷಗಳು ಬೇಕಾಯಿತು. ಬಟ್ ನಿಮಗೆ ಆಪ್ಷನ್ಗಳಲ್ಲಿ ನೋಡಿರಿ ಏನು ಕೊಟ್ಟಿದ್ದಾರೆ, 90 ನಿಮಿಷ ಅಂತ ಆಪ್ಷನ್ಗಳಲ್ಲಿ ಇಲ್ಲ. ಸೊ ಹಾಗಾದರೆ ಈ ನಿಮಿಷಗಳನ್ನ ಗಂಟೆಯಲ್ಲಿ ಕನ್ವರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಅಂತಂದರೆ 1 ಗಂಟೆಯಲ್ಲಿ 60 ನಿಮಿಷಗಳು ಇರ್ತವೆ. ಹೌದಾ? 60 ನಿಮಿಷಗಳು ಇರುವಂಥದ್ದು. ಹೌದಾ? 60 ನಿಮಿಷಗಳು. ಸೊ ಹಾಗಾದರೆ ಈ 90 ನಿಮಿಷಗಳಲ್ಲಿ 60 ನಿಮಿಷ ತೆಗೆದ್ರೆ ನಿಮಗೇನು ಉಳಿಯುತ್ತೆ, ಮತ್ತೆ 30 ನಿಮಿಷ ಉಳಿಯುವಂಥದ್ದು. ಹೌದಾ? ಸೊ ಹಾಗಾದರೆ 60 ನಿಮಿಷ ಅಂದ್ರೇನು, 1 ಗಂಟೆ. ಹೌದಾ? ಮತ್ತು ಈ 30 ನಿಮಿಷ ಇದನ್ನು. ಹೌದಾ? ಸೊ ಹಾಗಾದರೆ ನಮಗೆ ಉತ್ತರ ಎಷ್ಟು ಬಂತು ಅಂತಂದರೆ ಇಲ್ಲಿದೆ ನೋಡಿರಿ, 1 ಗಂಟೆ 30 ನಿಮಿಷಗಳು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಡನ್. ಮತ್ತು ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಂಗ್ಲೀಷ್ನಲ್ಲೂ ಇದೇ ರೀತಿ, ಹೌದಲ್ವಾ? ಜಸ್ಟ್ ಪ್ರಶ್ನೆಯನ್ನು ಮಾತ್ರ ಇಂಗ್ಲೀಷ್ನಲ್ಲಿ ಓದ್ತೀರಾ, ಇನ್ನು ಉಳಿದೆಲ್ಲ ಸೇಮ್ ಇರುತ್ತೆ. ಹೌದಾ? ನೆಕ್ಸ್ಟ್ ಏನಿದೆ ಪ್ರಶ್ನೆ ಅಂತಂದರೆ, ಸೊ ಇದನ್ನು ನೀವು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಹೇಳಿದ್ದಾರೆ. ಓಕೆ, ಮೊದಲಿಗೆ ಇವನ್ನೆಲ್ಲ ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸ್ಕೊಳ್ಳೋಣ, ಅಂದರೆ ಡೆಸಿಮಲ್ ಫಾರ್ಮಲ್ಲಿ ವ್ಯಕ್ತಪಡಿಸಿಕೊಳ್ಳೋಣ. ಸೊ ಹಾಗಾದರೆ ಸೊ ಈ 5ಅನ್ನು ನಾವು ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರಿಬೋದು ಅಂತಂದರೆ 5.0 ಅಂತ ಬರಿಬೋದಾ? ಓಕೆ, ಬರಿಬಹುದು. ನೆಕ್ಸ್ಟ್ ಈ 10ನೇ 5 ಅಥವಾ 5/10 ಏನಿದೆ, ಸೊ ಇದನ್ನು ನಾವು ಡೆಸಿಮಲ್ ಫಾರ್ಮಲ್ಲಿ ಬರೆಯೋದು ಹೇಗೆ ಅಂತಂದರೆ ನೋಡಬೇಕು ನೀವು. ಸೊ ಮೊದಲಿಗೆ ಏನು ಮಾಡಬೇಕು, 5 ಅಂತ ಬರ್ಕೊಳ್ತೀರಾ ಇಲ್ಲಿದು. ಹೌದಾ? ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇರುವಂಥದ್ದು ಏನು, 10 ಅಂತ ಇದೆ. ಸೊ 10ರಲ್ಲಿ ಎಷ್ಟು 0 ಇದ್ದಾವೆ, 1 0 ಇದೆ. ಸೊ ಹಾಗಾದರೆ ಏನು ಮಾಡಬೇಕು, ಈ ಕಡೆಯಿಂದ ಅಂದರೆ ಯಾವ ಕಡೆಯಿಂದ, ಈ ಕಡೆಯಿಂದ ಏನು ಮಾಡಬೇಕು, ಒಂದು ಅಂಕೆಯನ್ನು ಬಿಟ್ಟು ಪಾಯಿಂಟ್ ಕೊಡಬೇಕು. ಯಾಕಂದರೆ ಇಲ್ಲಿ 10ರಲ್ಲಿ ಒಂದೇ ಒಂದು ಏನಿದೆ, 0 ಇದೆ. ಹಾಗಾಗಿ ಈ ಕಡೆಯಿಂದ ಒಂದು ಅಂಕಿ ಬಿಟ್ಟೆ ನಾನು 5 ಅನ್ನೋದನ್ನು ಈ ಪಾಯಿಂಟ್ ಕೊಟ್ಟು 0 ಬರೆದೆ. ಸೊ ಹಾಗಾದರೆ ಇದನ್ನು ನಾವು 0.5 ಅಂತ ಬರ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಈಗ 100/5 ಅಥವಾ 5/100 ಅನ್ನುವಂಥದ್ದು ಇದೆ. ಸೊ 5/100. ಓಕೆ, ಸೊ ಇದರಲ್ಲಿ 2 ಸೊನ್ನೆಗಳಿದ್ದಾವೆ. ಮೊದಲಿಗೆ ಏನು ಮಾಡಬೇಕು, ಮೊದಲೇ ಸ್ಟೆಪ್ 5 ಬರೀಬೇಕು. ಸೊ 2 0 ಇದ್ದರೆ ಈ ಕಡೆಯಿಂದ 2 ಅಂಕಿಗಳನ್ನ ಬಿಡಬೇಕು. ಸೊ ಮೊದಲೇ ಅಂಕಿ 5, ಎರಡನೇ ಅಂಕಿ ಇಲ್ಲ. ಸೊ ಹಾಗಾಗಿ 0 ಇಟ್ಕೊಳ್ತೀನಿ. 2 ಅಂಕಿ ಆದವು ಅಲ್ವಾ? ಸೊ 2 ಅಂಕಿ ಆದವು, ಆಮೇಲೆ ಪಾಯಿಂಟ್ ಕೊಡ್ತೇನೆ, 0 ಬರೀಬೇಕು. ಸೊ ಹಾಗಾದರೆ ಇದನ್ನ ಇಲ್ಲಿ ಬರ್ಕೊಳ್ಳೋಣ, 0.05. ಓಕೆ, ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇರಬೇಕು ಸ್ಟ್ರೈಟ್ ಲೈನಲ್ಲಿ. ಓಕೆ, ಸೊ ಈ ರೀತಿ ಸ್ಟ್ರೈಟ್ ಲೈನಲ್ಲೇ ಇರಬೇಕು. ನೆಕ್ಸ್ಟ್ ಏನು ಮಾಡೋಣ, ಈ 1000/5 ಅಥವಾ 5/1000 ಅಂತ ಏನಿದೆ, ಸೊ ಇದನ್ನು ನಾವು ಬರ್ಕೊಳ್ಳೋಣ. ನೋಡಿರಿ ಏನಂತ ಬರಿಬೋದು ಅಂತಂದರೆ 5/1000 ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು 3 ಸೊನ್ನೆಗಳಿದ್ದಾವೆ. ಹಾಗಾದರೆ ಮೊದಲನೇ ಸ್ಟೆಪ್ ಏನು ಮಾಡಬೇಕು, 5 ಅಂತ ಬರಿಬೇಕು. ಹಾಗಾದರೆ ಈ ಕಡೆಯಿಂದ ಅಂದರೆ ಬಲಗಡೆಯಿಂದ ಎಡಗಡೆ 3 ಅಂಕಿಗಳನ್ನ ಬಿಟ್ಟು ಪಾಯಿಂಟನ್ನು ಕೊಡಬೇಕು. ಹೌದಾ? ಸೊ ಹಾಗಾದರೆ ಏನು ಮಾಡ್ಬೋದು ನೀವು, ಮೊದಲನೇ ಅಂಕಿ 5, ಎರಡನೇ ಅಂಕಿ, ಮೂರನೇ ಅಂಕಿ, 3 ಅಂಕಿ ಅದು 0.0. ಓಕೆ, ಸೊ ಇಲ್ಲಿ 3 ಅಂಕಿಗಳು ಇರಲಿಲ್ಲ. ಸೊ ಹಾಗಾಗಿ ನಾನು 0 0 ಅಂತ ತೆಗೆದುಕೊಂಡೆ. ಹೌದಾ? ನೋಡಿರಿ ಇಲ್ಲಿ 1 2 3 3 ಅಂಕಿಗಳಾದವಲ್ಲ. ಸೊ 3 ಅಂಕಿಗಳನ್ನು ಕೊಟ್ಟು 0.005 ಅಂತ ಬರ್ಕೊಂಡೆ. ಸೊ ಹಾಗಾದರೆ ಇದನ್ನು ಏನು ಮಾಡೋಣ, ಈಗ ಇಲ್ಲಿ ಬಂದು ಬರ್ಕೊಳ್ಳೋಣ. ಓಕೆ, ಏನಂತ ಬರೋಣ ಅಂತಂದರೆ ಈಗ 0.005. ಓಕೆ, ಸೊ ಹಾಗಾದರೆ ನಾವು ಏನು ಮಾಡಿದ್ವಿ ಇದುವರೆಗೂ, ಇಲ್ಲಿರುವಂಥದ್ದನ್ನು ಈ 5 ಅನ್ನೋದನ್ನು ಈ ರೀತಿ ಬರ್ಕೊಂಡೆ, 10ನೇ 5 ಅನ್ನೋದನ್ನು ಈ ರೀತಿ ಬರ್ಕೊಂಡೆ. ಓಕೆ, 100ನೇ 5 ಈ ರೀತಿ ಬರ್ಕೊಂಡೆ. ಸೊ 5/1000 ಈ ರೀತಿ ಬರ್ಕೊಂಡೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಕೂಡಿಸಬೇಕು. ಯಾಕಂತಂದರೆ ಇಲ್ಲಿ ನೋಡಬೇಕು ನೀವು, ಸಂಕಲನ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾದರೆ ಮಾಡೋಣ ಈಗ. ಸೊ ಮೊದಲನೇ ಸ್ಟೆಪ್ ಏನು ಮಾಡಬೇಕು ಅಂತಂದರೆ, ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಿ 0 0ಗಳನ್ನ ಇಟ್ಕೊಂಬಿಡಿ. ಓಕೆ, ಹಾಗಾದರೆ ಈಗ ಕೂಡಿಸುವಂಥದ್ದನ್ನು ಮಾಡೋಣ ಈಗ. ಓಕೆ, ಸೊ ಕೂಡಿಸೋಣ. ಸೊ ಇಲ್ಲಿ ನೋಡಿರಿ, ಓಕೆ 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 5 0 0 0 5. ಓಕೆ, ಆಮೇಲೆ ಇಲ್ಲಿ ನೋಡಿರಿ, ಹೌದಾ, 5
0 ಇದೆ, ಇಲ್ಲೂ ಸಹ 5 ಬರುತ್ತೆ. ಆಮೇಲೆ ಪಾಯಿಂಟ್ ಕೆಳಗಡೆನೇ ಪಾಯಿಂಟ್, ಇಲ್ಲಿ 5 0 0 0 5 ಬಂತು. ಹೌದಾ? ಸೊ ಹಾಗಾದರೆ ನಮ್ಮ ಉತ್ತರ ಏನು? 5.555. ಸೊ ಇಲ್ಲಿ ನಮಗೆ ನೋಡ್ಬೋದು ನೀವು, ಜಸ್ಟ್ 3 5ಗಳು ಮಾತ್ರ ಬಂದವು ಪಾಯಿಂಟ್ ಆದಮೇಲೆ. ಬಟ್ ಇಲ್ಲಿ ಆಪ್ಷನ್ಗಳಲ್ಲಿ ನೋಡಿರಿ, ಸೊ ಆಪ್ಷನ್ಗಳಲ್ಲಿ ನಾವು ನೋಡ್ತಾ ಹೋದಾಗ ನಮಗೆ ಪಾಯಿಂಟ್ ಆದಮೇಲೆ 3 5ಗಳು ಎಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಅವರು ಆಪ್ಷನ್ಗಳನ್ನೇ ತಪ್ಪಾಗಿ ಕೊಟ್ಟಿದ್ದಾರೆ. ಆದರೂ ನೀವು ಆಪ್ಷನ್ ಹಾಕಿ ಬರಬೇಕಲ್ವ ಯಾವುದಾದ್ರೂ ಒಂದು, ಹೌದಲ್ವಾ? ಸೊ ಹಾಗಾಗಿ ಇದಕ್ಕೆ ನಿಯರೆಸ್ಟ್ ಇರೋದು ಯಾವುದು? ಇಲ್ಲಿದೆ ನೋಡಿರಿ, ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು. ಹೌದಾ? ಇಲ್ಲಿ 1 5 ಅವರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇದು ಟೈಪಿಂಗ್ ಮಿಸ್ಟೇಕ್ ಇರ್ಬೋದು ಅಂತ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಉತ್ತರವನ್ನು ಕೊಡೋಣ. ಓಕೆ, ಡನ್. ಸೊ 43ನೇ ಪ್ರಶ್ನೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ಪ್ರಶ್ನೆ ಹೋಗೋಣ. 44ನೇ ಪ್ರಶ್ನೆ. ಸೊ 44ನೇ ಪ್ರಶ್ನೆ ಏನಿದೆ ಅಂತಂದರೆ, ಸೊ ಕೂಡಿಸಿ ಅಂತ ಈ ಒಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ದ ಸಮ್ ಆಫ್ ಅಂತ. ಓಕೆ, ಸೊ ಮೊದಲಿಗೆ ಬರ್ಕೊಳ್ಳೋಣ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಸೊ ಏನಿದೆ, 8452, ಆಮೇಲೆ 6975, ಆಮೇಲೆ 2345. ಸೊ ಇವುಗಳನ್ನ ಎಲ್ಲವನ್ನು ಕೂಡಿಸಬೇಕಾ? ನೋ, ಒಂದೊಂದೇ ಅಂಕಿಗಳನ್ನ ಕೂಡಿಸ್ತಾ ಹೋಗೋಣ. ಸೊ ನೋಡಿ, 5 5 10, 10ಕ್ಕೆ 2 ಕೂಡಿದರೆ 12 ಬರುತ್ತೆ. ಸೊ 2ನ್ನು ಇಲ್ಲಿ ಇಡೋಣ, ಈ 1ನ್ನು ಏನು ಮಾಡೋಣ, ಕ್ಯಾರಿ ಅಂತ ಇಡೋಣ. ಓಕೆ, ಸೊ ನೋಡ್ಬೋದು ಬಿಡಿ ಸ್ಥಾನದಲ್ಲಿ ನಮಗೇನು ಬಂತು ಅಂದರೆ 2 ಅಂತ ಬಂತು. ಸೊ ಆಪ್ಷನ್ಗಳಲ್ಲಿ ನೋಡಿರಿ, ಒಂದರಲ್ಲಿ 4 ಇದೆ, ಒಂದರಲ್ಲಿ 2 ಇದೆ, 2 ಇದೆ, 6 ಇದೆ. ಸೊ ಹಾಗಾದರೆ ನಮಗೇನು ಬರಬೇಕು? ಬಿಡಿ ಸ್ಥಾನದಲ್ಲಿ 2 ಬರಬೇಕು. ಸೊ ಹಾಗಾದರೆ ಇದು ಆಪ್ಷನ್ ಹೋಯ್ತಲ್ವಾ? ಸೊ ಹಾಗಾದರೆ ಈ 2 ಆಪ್ಷನ್ಗಳು ಕ್ಯಾನ್ಸಲ್. ನೆಕ್ಸ್ಟ್ ನೋಡಿರಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಆಯಿತು. ಇನ್ನು ನೆಕ್ಸ್ಟು 10ರ ಸ್ಥಾನದಲ್ಲಿ 7 ಇದೆ, ಇಲ್ಲಿ 6 ಇದೆ. ಸೊ ಹಾಗಾದರೆ ಜಸ್ಟ್ 10ರ ಸ್ಥಾನವನ್ನು ಕೂಡಿಸೋಣ, ನಮಗೆ ಉತ್ತರ ಬಂದುಬಿಡುತ್ತೆ. ಹೌದಾ? ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿರಿ, 7 5 ಎಷ್ಟು? 12, 12 4 16, 16ಕ್ಕೆ ಈ 1ನ್ನು ಸೇರಿಸಿದ್ರೆ ಎಷ್ಟು ಬಂತು? 17. ಓಕೆ, ಸೊ ಹಾಗಾದರೆ ನಮಗೆ 10ರ ಸ್ಥಾನದಲ್ಲಿ ಎಷ್ಟು ಬಂತು? 7 ಬಂತು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 10ರ ಸ್ಥಾನದಲ್ಲಿ 6 ಇದೆ, ಇಲ್ಲಿ 10ರ ಸ್ಥಾನದಲ್ಲಿ 7 ಇದೆ. ಸೊ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಯಾವುದು ಹಾಗಾದರೆ ಉತ್ತರ? ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು. ಓಕೆ, 44ನೇ ಪ್ರಶ್ನೆಗೆ ಸಿ ಉತ್ತರ ಸರಿಯಾಗಿದೆ. ಓಕೆ, ಸೊ ನೋಡಿ, ಇಷ್ಟು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಜಸ್ಟ್ ಕೀ ಉತ್ತರಗಳನ್ನ ಮಾತ್ರ ಹೇಳಿ ಮುಂದೆ ಹೋಗ್ಬೋದು. ಬಟ್ ಈ ಒಂದು ವಿಡಿಯೋಗಳನ್ನು ಮುಂದೆ ಬರುವಂತಹ ನಿಮ್ಮ ತಂಗಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವರು ಸಹ ನೋಡ್ತಾರೆ. ಹೌದಾ? ಸೊ ಅವರಿಗೆ ಜಸ್ಟ್ ಕೀ ಉತ್ತರಗಳನ್ನ ನೋಡ್ತಾ ಹೋದರೆ ಅವಾಗ ಅವರಿಗೆ ಯೂಸ್ ಆಗೋದಿಲ್ಲ. ಹೌದಾ? ಸೊ ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆ ಮುಂದೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗಲಿ ಅಂತ. ಓಕೆ, ನಿಮಗೂ ಸಹ ಯಾರಾದರೂ ತಪ್ಪು ಮಾಡಿದರೆ ನಿಮಗೂ ಈಸಿಯಾಗಿ ಗೊತ್ತಾಗುತ್ತೆ ಈಗ. ಸೊ ಹಾಗಾಗಿ ನಮ್ಮ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಓಕೆ, ಸೊ ಯಾಕಂದರೆ ವಿಡಿಯೋ ನೋಡಿದರೆ 1000 ಜನ ಎಲ್ಲ ನೋಡಿರ್ತಾರೆ, ಬಟ್ ಲೈಕ್ ಮಾತ್ರ 10 20 ಇಷ್ಟೇ ಇರುತ್ತೆ. ಯಾಕೆ ಈ 1000 ಜನ ನೋಡಿದ್ದೀರಾ, ಎಲ್ಲರೂ ಆ ಒಂದು ವಿಡಿಯೋದಿಂದ ಉಪಯೋಗ ತೆಗೆದುಕೊಂಡಿದ್ದೀರಾ ಅಲ್ವಾ? ಓಕೆ, ಸೊ ಉಪಯೋಗ ತೆಗೆದುಕೊಂಡಿದ್ದಾರಾ ಅಥವಾ ನಿಮಗೆ ಅರ್ಥ ಆಗಿದೆ ಅಂತಂದರೆ, ಅರ್ಥ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ನೀವು ಲೈಕ್ ಮಾಡುವ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಸೊ ಹೆಚ್ಚಿಗೆ ಜನ ಲೈಕ್ ಮಾಡಿದರೆ ನಮ್ಮ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ನಾನು. ಓಕೆ, 45ನೇ ಪ್ರಶ್ನೆ ಏನಿದೆ ಅಂತಂದರೆ ಒಂದು ನಿಮಿಷ. 45ನೇ ಪ್ರಶ್ನೆ ಏನಿದೆ ಅಂತಂದರೆ, ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಸೊ ಇದನ್ನು ಪೂರ್ತಿಯಾಗಿ ಲೆಕ್ಕ ಮಾಡಲಿಕ್ಕೆ ಹೋಗಲೇಬಾರ್ದು. ಯಾಕಂತಂದರೆ ನೋಡ್ರಿ, ಇಲ್ಲಿ ಏನಿದೆ, 475 ಗುಣಾಕಾರ 121 ಅಂತ ಇದೆ. ಹೌದಾ? ಸೊ ಇದರಲ್ಲಿ ಜಸ್ಟ್ ಒಂದೇ ಒಂದು ಅಂಕಿಯನ್ನು ಬಿಡಿ ಸ್ಥಾನದಲ್ಲಿ ಮಾತ್ರ ಗುಣಾಕಾರ ಮಾಡಬೇಕು. ನೋಡಿರಿ, 1 5 ಎಷ್ಟು? 5. ಸೊ ನೋಡ್ಬೇಕು, ನೀವು ಒಂದೊಂದೇ ಸ್ಥಾನಗಳನ್ನು ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿರಿ, ಬಿಡಿ ಸ್ಥಾನದಲ್ಲಿ ನಮಗೆ 5 ಅಂತ ಉತ್ತರ ಬಂತು. ಇಲ್ಲಿ ನೋಡಿರಿ, ಬಿಡಿ ಸ್ಥಾನದಲ್ಲಿ 4 ಇದೆ, 4 ಇದೆ, 4 ಇದೆ, ಇಲ್ಲಿ 5 ಇದೆ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ ಡಿ ಯಲ್ಲಿ ಇರುವಂಥದ್ದು. ಸೊ 57,475. ಸೊ ಜಸ್ಟ್ 1 ಸೆಕೆಂಡಲ್ಲಿ ಆಗುವಂತಹ ಪ್ರಶ್ನೆ ಇದು. ಹೌದಾ? ನೆಕ್ಸ್ಟ್ 46ನೇ ಪ್ರಶ್ನೆ. ಸೊ ನಿಮಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸ್ಬೇಕು ನಮಗೆ. ಓಕೆ, ನೆಕ್ಸ್ಟ್ 46ನೇ ಪ್ರಶ್ನೆ ಏನಿದೆ ಅಂತಂದರೆ, ತೆಂಗಿನಕಾಯಿಯ ವ್ಯಾಪಾರಿಯು ವರ್ಷದ ಮೊದಲನೇ ತಿಂಗಳಿನಲ್ಲಿ ಅಂದರೆ ಜನವರಿ ತಿಂಗಳಿನಲ್ಲಿ 47,652 ಏನು ಮಾಡಿದ್ದಾನೆ, ಈ ಒಂದು 652 ಕಾಯಿಗಳನ್ನು ಕೊಂಡಿದ್ದಾನೆ. ಓಕೆ, ಕೊಂಡ್ಕೊಂಡಿದ್ದಾನೆ. ಎಷ್ಟು? 47,652 ಕಾಯಿಗಳನ್ನು ಕೊಂಡ್ಕೊಂಡಿದ್ದಾನೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ,
ಎರಡನೇ ತಿಂಗಳಿನ ಅಂತ್ಯಕ್ಕೆ ಅಂದರೆ ಫೆಬ್ರವರಿ ತಿಂಗಳಿನ ಅಂತ್ಯಕ್ಕೆ 47,622 ಕಾಯಿಗಳನ್ನು ಮಾರುತ್ತಾನೆ. ಓಕೆ, ಮಾರಿದ ಅವನು. ಹಾಗಾದರೆ ಅವನ ಬಳಿ ಉಳಿದಿರುವ ಕಾಯಿಗಳು ಎಷ್ಟು ಅಂತ. ಓಕೆ, ನೋಡ್ರಿ ಇಲ್ಲಿ. ಸೊ ಇಷ್ಟು ಕಾಯಿಗಳನ್ನ ಕೊಂಡ್ಕೊಂಡಿದ್ದ, ಇಷ್ಟನ್ನು ಮಾರ್ತಾನೆ. ಅಂದರೆ ಎಷ್ಟು ಉಳಿದು ಅವನ ಕಡೆ ಅಂತಂದರೆ ಜಸ್ಟ್ ನೀವು ಕಳಿಬೇಕಲ್ವ. ಫಾರ್ ಎಕ್ಸಾಂಪಲ್ 5 ಚಾಕ್ಲೇಟ್ ತೊಗೊಂಡಿದ್ದೀರಾ, ಅದರಲ್ಲಿ 3 ತಿಂದಿದ್ದೀರಾ. ಎಷ್ಟು ಉಳಿದು ಅಂತ ಕೇಳಿದ್ರೆ 5ರಲ್ಲಿ 3 ಕಳೆದು 2 ಅಂತ ಹೇಳ್ತಿರಲ್ವ. ಸೊ ಹಾಗಾದರೆ ಇಲ್ಲಿ ಕಳೆಯುವ ಲೆಕ್ಕವನ್ನು ಮಾಡಬೇಕು. ಸೊ ಈ ಎಲ್ಲ ಅಂಕಿಗಳನ್ನ ಇಟ್ಕೊಳ್ಬೇಕಾ? ರಾಂಗ್. ಈ 47ನ ಇಟ್ಕೊಳ್ಳುವಂತಹ ಅವಶ್ಯಕತೆ ಇರಲಿಲ್ಲ. ಯಾಕಂತಂದರೆ ನೋಡಿರಿ, ಇಲ್ಲಿ 47 ಇದೆ, ಇಲ್ಲಿ 47 ಇದೆ, ಇಲ್ಲಿ 652 ಇದೆ, ಸೊ ಇಲ್ಲಿ 622 ಇದೆ. ಸೊ ಹಾಗಾದರೆ ಈ 47ನ್ನು ಕಳೆಯುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು 652ರಲ್ಲಿ 622ನ್ನು ಕಳೆದು ಬಿಟ್ಟರೆ ಉತ್ತರ ಬರುತ್ತೆ. ಸೊ ಹಾಗಾದರೆ 652ರಲ್ಲಿ 622ನ್ನು ಕಳೆಯೋಣ. 2ರಲ್ಲಿ 2 ಹೋದರೆ 0, 5ರಲ್ಲಿ 2 ಹೋದರೆ 3, 6ರಲ್ಲಿ 6 ಹೋದರೆ 0. ಸೊ 30 ಅಂತ ನಮಗೆ ಉತ್ತರ ಬಂತು. ಸೊ ಎಲ್ಲಿದೆ 30 ಅನ್ನುವಂಥದ್ದು? ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು. ಓಕೆ, ಸೊ ಇಂಗ್ಲೀಷ್ನಲ್ಲೂ ಇದೇ ರೀತಿ. ಸೊ ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಓಕೆ, 30 ಅಂತ ಆಯಿತು. ನೆಕ್ಸ್ಟ್ 47ನೇ ಪ್ರಶ್ನೆ. ಸೊ 47ನೇ ಪ್ರಶ್ನೆ ಏನಿದೆ ಅಂತಂದರೆ, ಕೆಳಗಿನವುಗಳಲ್ಲಿ 12 ಮತ್ತು 16ರ ಮಸ ಯಾವುದು ಅಂತ ಕೊಟ್ಟಿದ್ದಾರೆ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ. ಸೊ ದ SCM ಅಂತಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 and 16 ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು 2 ರೀತಿಯಲ್ಲಿ ಮಾಡ್ಬೋದು. ಸಿಂಪಲ್ ಆಪ್ಷನ್ಗಳನ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತಂದರೆ, ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕಂತಂದರೆ, ಈ 12 ಮತ್ತು 16ನ್ನು ಯಾವ ಅತಿ ದೊಡ್ಡ ಸಂಖ್ಯೆ ಭಾಗ ಮಾಡುತ್ತದೆ ಅಥವಾ ಭಾಗಾಕಾರ ಮಾಡ್ಬೋದು ಅಂತ ಕೇಳಿದ್ದಾರೆ. ನೋಡಿರಿ, ಮೊದಲನೇದಾಗಿ ಇದರಲ್ಲಿ ಆಪ್ಷನ್ಗಳಲ್ಲಿ ದೊಡ್ಡದು ಯಾವುದು? 5. ಸೊ 5ರಿಂದ 12 ಭಾಗ ಆಗುತ್ತಾ? ಇಲ್ಲ. ಸೊ ಹಾಗಾದರೆ ಈ ಒಂದು ಆಪ್ಷನ್ ಡಿ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಯಾವುದು? 4. ಸೊ 4ರಿಂದ 12ರನ್ನ ಭಾಗ ಮಾಡ್ಬೋದಾ? ಎಸ್, 4 3 12 ಅಂತ ಮಾಡ್ತೀರಾ. ಅದೇ 4ರಿಂದ 16ರನ್ನ ಮಾಡ್ಬೋದಾ ಭಾಗ? ಎಸ್, 4 4 16 ಅಂತ ಮಾಡ್ತೀರಾ. ಸೊ ಹಾಗಾದರೆ ನಿಮ್ಮ ಉತ್ತರ ಯಾವುದು? ಮಹತ್ತಮ SCM ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ SCM ಅಂತ ಕೊಟ್ಟಿದ್ದಾರೆ ಇಲ್ಲಿ, ರಾಂಗ್. ಇದು SCF ಅಂತ ಆಗಬೇಕು. ಓಕೆ, ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಓಕೆ, ಸೊ ಹಾಗಾದರೆ ಇಲ್ಲಿ ಹೈಯೆಸ್ಟ್ ನಂಬರ್ ಯಾವುದು 12 ಮತ್ತು 16ರನ್ನ ಭಾಗಾಕಾರ ಮಾಡುತ್ತೆ ಅಂತ ನೋಡೋದಾದರೆ 4. ಸೊ ನಿಮಗೆ ಉತ್ತರ ಯಾವುದು ಬಂತು ಅಂತ ನೋಡೋದಾದರೆ ಆಪ್ಷನ್ ಸಿ ಯಲ್ಲಿ ಇರುವಂಥದ್ದು ಯಾವುದು? 4 ಅನ್ನುವಂಥದ್ದು ಬರುತ್ತೆ. ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ನೀವು ಮಾಡ್ಬೋದು. ಸೊ ಹೇಗೆ ಅಂತಂದರೆ, ಅಪವರ್ತನಗಳನ್ನು ನೀವು ಕಂಡುಹಿಡ್ಕೊಳ್ಬೇಕು. ಸೊ ನೋಡಿರಿ, ಇಲ್ಲಿ 12ರ ಅಪವರ್ತನ ಯಾವ್ಯಾವ ಬರ್ತವೆ? 1 12 12, ಆಮೇಲೆ 2 6 12, ಹೌದಾ? ನೆಕ್ಸ್ಟ್ 3 4 12, ಹೌದಾ? ಸೊ ಹಾಗಾದರೆ ಈ ಒಂದು ಏನು 12 ಅಪವರ್ತನ ಯಾವ್ಯಾವ ಬಂದವು ಅಂತಂದರೆ 1 2 3 4 6 12 ಅಂತ ಬಂದವು. ಹಾಗೆ ನಾವು 16ರ ಅಪವರ್ತನವನ್ನು ತಿಳ್ಕೊಳ್ಳೋಣ. ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ 1 16 16, ಹೌದಾ? ಆಮೇಲೆ 2 8, ಓಕೆ, ಆಮೇಲೆ 4 4. ಸೊ 4ನ್ನು 2 ಸಲ ಬರೆಯುವಂಥದ್ದು ಬೇಡ. ಓಕೆ, ಹಾಗಾದರೆ 16ರ ಅಪವರ್ತನ ಯಾವುದು? 1 2 4 8 16. ಸೊ ಇದರಲ್ಲಿ ಮಹತ್ತಮ ಸಾಮಾನ್ಯ. ಸೊ ಮಸ ಅಂತಂದ್ರೇನು? ಮಹತ್ತಮ. ಓಕೆ, ಮಹತ್ತಮ ಸಾಮಾನ್ಯ ಅಪವರ್ತನ ಅನ್ನುವಂಥದ್ದು. ಓಕೆ, ಅಪವರ್ತನ ಅನ್ನುವಂಥದ್ದು. ಸೊ ಇಲ್ಲಿ ಸಾಮಾನ್ಯವಾಗಿರುವಂಥದ್ದು ಮಹತ್ತಮ ಅಂತಂದರೆ ದೊಡ್ಡದಾಗಿರುವಂಥ ಸಾಮಾನ್ಯ ಅಪವರ್ತನ ಯಾವುದು? ಮೊದಲನೇದಾಗಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು 12 ಮತ್ತು 16ರಲ್ಲಿ ಅಂತಂದರೆ 1 ಸಾಮಾನ್ಯ ಇದೆ, ಆಮೇಲೆ 2 ಸಾಮಾನ್ಯ ಇದೆ, 3 ಇಲ್ಲಿಲ್ಲ, ಆಮೇಲೆ 4 ಇದೆ, ಹೌದಾ? 4, ಆಮೇಲೆ 8 ಇಲ್ಲಿಲ್ಲ, ಆಮೇಲೆ 16 ಇಲ್ಲ. ಸೊ ಇವು 1 2 ಮತ್ತು 4 ಸಾಮಾನ್ಯ ಅಪವರ್ತನಗಳು. ಇದರಲ್ಲಿ ದೊಡ್ಡ ಅಪವರ್ತನ ಯಾವುದು? 4. ಸೊ ಈ ರೀತಿಯಾಗಿ ನೀವು ಮಾಡ್ಬೋದು. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದು? ಸಿ 4 ಅನ್ನುವಂಥದ್ದು ಮಹತ್ತಮ ಸಾಮಾನ್ಯ ಅಪವರ್ತನ. ಓಕೆ, ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಸೊ 48ನೇ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಸೊ ನಿಮಗೆ ಇದೇ ರೀತಿಯಾದಂತಹ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಏನು
ಮಾಹಿತಿಗಳು ಆದಷ್ಟು ಬೇಗ ನಿಮಗೆ ಸಿಗಬೇಕು ಅಂತ ಇದ್ದರೆ ಸೊ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಗುಂಪನ್ನು ನೀವು ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ನಾವು ಈ ಆದರ್ಶ ವಿದ್ಯಾಲಯ ರಿಸಲ್ಟ್ ಯಾವಾಗ ಬರುತ್ತೆ, ಮೊರಾರ್ಜಿ ದೇಸಾಯಿ ರಿಸಲ್ಟ್ ಕಟ್ ಆಫ್ ಎಲ್ಲಿಗೆ ನಿಲ್ಲುತ್ತೆ, ನವೋದಯ, ಸೈನಿಕ, ಅಲ್ಪಸಂಖ್ಯಾತರ ಈ ರೀತಿಯಾದಂತಹ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಇರ್ತೇವೆ. ಹೌದಾ? ಸೊ ಹಾಗಾದರೆ ಈ ನಿಮ್ಮ ತಮ್ಮ ಅಥವಾ ತಂಗಿ ಈಗ 4ನೇ ಕ್ಲಾಸ್ನಲ್ಲಿರ್ಬೋದು, 5ನೇ ಕ್ಲಾಸ್ನಲ್ಲಿರ್ಬೋದು, ಅವರು ಸಹ ಇದ್ದರೆ ಜಾಯ್ನ್ ಆಗ್ಬೋದು. ಯಾಕಂತಂದರೆ ಈ ಮುಂಬರುವಂತಹ ದಿನಗಳಲ್ಲಿ ಈ ಎಲ್ಲ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಕ್ಲಾಸಸ್ಗಳ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೇವೆ. ಸೊ ಅದರ ಲಿಂಕನ್ನು ನಾವು ಈ ಒಂದು ವಾಟ್ಸಪ್ ಚಾನಲಲ್ಲಿ ನಿಮಗೆ ನೀಡ್ತಿರ್ತೇವೆ. ಸೊ ಹಾಗಾಗಿ ನಿಮಗೆ ಆದಷ್ಟು ಬೇಗ ಈ ಒಂದು ಮಾಹಿತಿ ತಲುಪುವಂಥದ್ದು. ಹೌದಾ? ಸೊ ಹಾಗಾದರೆ ಯಾರೆಲ್ಲ ಈ ಒಂದು ಗ್ರೂಪ್ನ ಜಾಯ್ನ್ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀರಾ, ಅಂದ್ಕೊಂಡಿದ್ದೀರಾ, ಈ ಒಂದು QR ಕೋಡನ್ನು ಉಪಯೋಗ ಮಾಡಿಕೊಂಡು ಅಂದರೆ ನಿಮ್ಮ ವಾಟ್ಸಪ್ನಲ್ಲಿರುವಂತಹ ಕ್ಯಾಮ್ರಾ ಓಪನ್ ಮಾಡಿ ಸೊ ಇದನ್ನು ಸ್ಕ್ಯಾನ್ ಮಾಡಿ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಓಕೆ. ಸೊ ನಿಮಗೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಸ್ಕ್ರೀನ್ ಮೇಲೆ ಇರುವಂತಹ ಏನು ವಾಟ್ಸಪ್ ನಂಬರ್ ಇದೆ ಸೊ ಇದಕ್ಕೆ ಗ್ರೂಪ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಈ ಒಂದು ಗುಂಪಿಗೆ ನಿಮ್ಮನ್ನು ಸೇರಿಸ್ತೇವೆ. ಓಕೆ. ಹಾಗೆ ನಮ್ಮ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದ್ರೆ ದಯವಿಟ್ಟು ಲೈಕ್ ಕೊಡಿ. ಓಕೆ. ಸೊ ಹಾಗಾಗಿ ನಮಗೂ ಸಹ ಈ ಥರದಾದಂತಹ ಏನು ಈ ಥರನಾದಂತಹ ವಿಡಿಯೋಗಳನ್ನ ಇನ್ನೂ ಮಾಡಬೇಕು ಅಂತ ಒಂಥರ ಹುಮ್ಮಸ್ಸು ಬರುತ್ತೆ. ಹೌದಾ? ಸೊ ಇಲ್ಲಿ ನಮಗೂ ಮೋಟಿವೇಶನ್ ಸಿಗುತ್ತೆ. ಓಕೆ. 47ನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ 48ನೇ ಪ್ರಶ್ನೆ. ಸೊ ಏನಿದೆ 48ನೇ ಪ್ರಶ್ನೆ ನೋಡೋದಾದರೆ, ಒಂದು ಶಾಲೆಯಲ್ಲಿ 3/2 ವಿದ್ಯಾರ್ಥಿಗಳು ಗಂಡು ಮಕ್ಕಳು ಆದರೆ ಹೆಣ್ಣು ಮಕ್ಕಳ ಸಂಖ್ಯೆ 30. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ. ಇನ್ ಅ ಸ್ಕೂಲ್ 2/3 ಆಫ್ ದ ಸ್ಟೂಡೆಂಟ್ಸ್ ಆರ್ ಬಾಯ್ಸ್. ಇಫ್ ನಂಬರ್ ಆಫ್ ಗರ್ಲ್ಸ್ ಆರ್ 30 ದೆನ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದ್ದಾರೆ. ಓಕೆ. ಸೊ ಮಾಡೋಣ. ಸೊ ಇಲ್ಲಿ ನೋಡಿರಿ ನೀವು ಏನಂತ ಇದೆ ಅಂತಂದರೆ, ಒಂದು ಶಾಲೆಯಲ್ಲಿ 3/2 ವಿದ್ಯಾರ್ಥಿಗಳು ಗಂಡು ಮಕ್ಕಳು. ಅಂದರೆ ಗಂಡು ಮಕ್ಕಳು ಎಷ್ಟಿದ್ದಾರೆ, ಗಂಟು ಆಯ್ತದು. ಓಕೆ. ಸೊ ಗಂಡು ಮಕ್ಕಳು ಎಷ್ಟು ಇದ್ದಾರೆ ಅಂತ ನೋಡೋದಾದರೆ ಎಷ್ಟು 3/2 ಗಂಡು ಮಕ್ಕಳಿದ್ದಾರೆ. ಹೌದಾ? ಅಂದರೆ ಟೋಟಲ್ಲಾಗಿ ಆ ಒಂದು ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ನೋಡ್ಕೊಳ್ಳೋದಾದರೆ ಟೋಟಲ್ 3 ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಅದರಲ್ಲಿ 2 ವಿದ್ಯಾರ್ಥಿಗಳು ಗಂಡು ಮಕ್ಕಳು ಅಂತ ಇತ್ತು. ಹೌದಾ? ಸೊ ಹಾಗಾದರೆ ಹೆಣ್ಣು ಮಕ್ಕಳು ಎಷ್ಟು? ಓಕೆ. ಒಂದು ವೇಳೆ ಟೋಟಲ್ ಆ ಶಾಲೆಯಲ್ಲಿ 3 ಮಕ್ಕಳಿದ್ದರೆ ಅದರಲ್ಲಿ 2 ಯಾರು ಗಂಡು ಮಕ್ಕಳು, ಹಾಗಾದರೆ ಹೆಣ್ಮಕ್ಳು ಎಷ್ಟು? 1. ಹೌದಾ? ಸೊ 1 ಅಂದರೆ 3ರಲ್ಲಿ 1 ಮಗು ಹೆಣ್ಣು ಮಗು ಇರುತ್ತೆ ಅಂತ ಅರ್ಥ. ಓಕೆ. ಇದಿಷ್ಟು ಡಾಟಾ ನಿಮಗೆ ಬಂತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು ಹೆಣ್ಣು ಮಕ್ಕಳ ಸಂಖ್ಯೆ 30 ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಏನು ಇದು 3/1 ಬೆಲೆ ಎಷ್ಟು? 30 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ನಿಮ್ಗೆ ಏನು ತಿಳ್ಕೊಬೇಕು ಅಂತಂದರೆ ಇಲ್ಲಿ 1ರ ಬೆಲೆ ಎಷ್ಟೀಗ 30 ಅಂತ ಆಯಿತು. 1 ಅಂತಂದರೆ 30. ನೆಕ್ಸ್ಟ್ ಏನು ಕೇಳಿದಾರೆ ಅವರು? ಶಾಲೆಯಲ್ಲಿರೋ ಒಟ್ಟು ಅಂತ ಕೇಳಿದ್ದಾರೆ. ಒಟ್ಟು ಎಷ್ಟಿದ್ದಾರೆ ನಮಗೆ? ಟೋಟಲಾಗಿ 3 ಜನ ಇದ್ದಾರೆ, ಅಂದರೆ 3 ಅಂತ. ಸೊ ಹಾಗಾದರೆ 1ರ ಬೆಲೆ 30 ಆದರೆ ಈ 3ರ ಬೆಲೆ ಎಷ್ಟು ಅಂತ. ಸೊ ಏನು ಮಾಡಬೇಕು? ಜಸ್ಟ್ 3 ಗುಣಾಕಾರ 30. ಸೊ 3 ಗುಣಾಕಾರ 30, 3 3 9, ಈ 0ಯನ್ನು ಹಾಗೆ ಇಟ್ಬಿಡೋಣ, 90. ಹಾಗಾದರೆ ಆ ಒಂದು ಶಾಲೆಯಲ್ಲಿ 90 ವಿದ್ಯಾರ್ಥಿಗಳು ಟೋಟಲ್ಲಾಗಿ ಇದ್ದಾರೆ ಅಂತ ಆಯಿತು. ಸೊ ಹಾಗಾದರೆ ಉತ್ತರ ಎಲ್ಲಿದೆ ಅಂತಂದರೆ 48ನೇ ಪ್ರಶ್ನೆಗೆ ಉತ್ತರ 90 ಆಪ್ಷನ್ ಸಿ ಎಲ್ಲಿದೆ ನೋಡಿರಿ. ಓಕೆ. 90. ಓಕೆ. ನೆಕ್ಸ್ಟ್ 49ನೇ ಪ್ರಶ್ನೆ ನೋಡೋಣ. ಈ ಚಿತ್ರದಲ್ಲಿ ಒಟ್ಟು ಎಷ್ಟು ಲಂಬಕೋನಗಳಿವೆ ಅಂತ ಕೇಳಿದ್ದಾರೆ. ಸೊ ಓಕೆ. ಸೊ ಲಂಬಕೋನಗಳು ನಿನ್ನೆನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದ್ದೆ ನಾನು. ಅದರಲ್ಲಿ ಕೋನಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಲಂಬಕೋನ ಅಂತಂದ್ರೇನು? ಜಸ್ಟ್ ಈ ಒಂದು ಏನು ಸರಳ ರೇಖೆ ಇದು, ಇದಕ್ಕೆ ಒಂದು ಲಂಬವಾಗಿ ಗೆರೆ ಎಳೆದ್ರೆ ಸೊ ಅದರಲ್ಲಿ ಕೋನವನ್ನು ನಾವು ಅಳತೆ ಮಾಡಿದರೆ 90 ಡಿಗ್ರಿ ಇರುತ್ತೆ. ಸೊ ಹಾಗಾದರೆ 90 ಡಿಗ್ರಿ ಇರುವಂತಹ ಕೋನಗಳೆಲ್ಲವೂ ಲಂಬ ಕೋನಗಳು. ಸೊ ನೋಡೋಣ ಹಾಗಾದರೆ. ಸೊ ಇಲ್ಲಿ ನೋಡಿರಿ, ಇಲ್ಲೂ ಒಂದು 90 ಡಿಗ್ರಿ ಆಗುತ್ತೆ, ಇಲ್ಲಿಯೂ ಸಹ 90 ಡಿಗ್ರಿ ಆಗುತ್ತೆ, ಇಲ್ಲಿಯೂ ಸಹ 90 ಡಿಗ್ರಿ, ಇಲ್ಲಿಯೂ ಸಹ 90 ಡಿಗ್ರಿ. ಸೊ ಹಾಗಾದರೆ ಎಷ್ಟು ಲಂಬಕೋನಗಳಿವೆ, ಎಷ್ಟು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ಎಷ್ಟು ರೈಟ್ ಆ್ಯಂಗಲ್ಗಳು ಇದ್ದಾವೆ ಅಂತ ನೋಡೋದಾದರೆ 4 ಇದ್ದಾವೆ. 1 2 3 4. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ
ರೈಟ್ ಆನ್ಸರ್. 4 ಲಂಬಕೋನಗಳು ಇರುವಂಥದ್ದು. 50ನೇ ಪ್ರಶ್ನೆ ನೋಡೋಣ. ಓಕೆ, ಸೊ 50ನೇ ಪ್ರಶ್ನೆ ಏನಿದೆ ಅಂತಂದರೆ, ಒಂದು ಚೌಕದ ಸುತ್ತಳತೆಯು 60 ಮೀಟರ್ ಆದರೆ ಅದರ ವಿಸ್ತೀರ್ಣವು ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದು ಚೌಕ ಇದೆ ಅಂತ ಈ ರೀತಿಯಾಗಿ. ಓಕೆ, ಸೊ ಅದರ ವಿಸ್ತೀರ್ಣವು ಎಷ್ಟು ಕೇಳಿದ್ದಾರೆ, ವಿಸ್ತೀರ್ಣ ಕೇಳಿದ್ದಾರೆ. ಅದು ಏನು ಕೊಟ್ಟಿದ್ದಾರೆ ಅಂತಂದರೆ ಇದರಲ್ಲಿ ಸುತ್ತಳತೆ 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಸುತ್ತಳತೆ ಅಂದ್ರೇನು? ಸುತ್ತಲೂ ಇರುವಂತಹ ಅಳತೆ. ಹೌದಾ, ಸುತ್ತಲಿರುವಂತಹ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ನೇಮಿಂಗ್ ಮಾಡ್ಕೊಳ್ಳೋದಾದರೆ ಇದನ್ನು ABCD. ಸೊ ಸುತ್ತಳತೆ ಅಂದ್ರೇನು? AB ಪ್ಲಸ್ BC ಪ್ಲಸ್ CD ಪ್ಲಸ್ DA. ಹೌದಾ, ಸೊ ಇವು ಎಲ್ಲವನ್ನು ಕೂಡಿದಾಗ ನಮಗೆ 60 ಮೀಟರ್ ಅಂತ ಬರುತ್ತೆ. ಸೊ ಇನ್ನೊಂದು ನಿಮಗೆ ಗೊತ್ತಿರಬೇಕು, ಚೌಕದಲ್ಲಿ ಇಲ್ಲಿರುವಂತಹ ಎಲ್ಲ ಬಾಹುಗಳು ಸೇಮ್ ಇರುತ್ತೆ. ಹೌದಾ, ಅದರ ಅರ್ಥ ಏನು? ಇದು ಒಂದು ವೇಳೆ 5 ಇದ್ದರೆ ಇದು ಸಹ 5 ಮೀಟರ್ ಇರುತ್ತೆ, ಇದು ಸಹ 5 ಮೀಟರ್ ಇರುತ್ತೆ, ಇದು ಸಹ 5 ಮೀಟರ್ ಇರುತ್ತೆ. ಅಂದರೆ 4 ಬಾಹುಗಳು ಸೇಮ್ ಇರುತ್ತೆ. ಹಾಗಾದರೆ ಟೋಟಲ್ ಅವರು 60 ಕೊಟ್ಟಿದ್ದಾರೆ ಅಂತಂದರೆ ಒಂದೊಂದು ಬಾಹು ಎಷ್ಟು ಅಂತ ತಿಳ್ಕೊಳ್ಬೇಕು ಅಂದರೆ ಜಸ್ಟ್ ಸಿಂಪಲ್, ನೀವು ಇದಕ್ಕೆ 60ಕ್ಕೆ 4ರಿಂದ ಭಾಗಾಕಾರ ಮಾಡಬೇಕು. ಹೌದಾ, ಸೊ 60ಕ್ಕೆ 4ರಿಂದ ಭಾಗಾಕಾರ ಮಾಡೋದು ಹೇಗೆ? ಸೊ 4 1 4, 4 1 4, 2 ಈ ಸೈಡ್ ಬರುತ್ತೆ, 4 5 20. ಹೌದಾ, ಇಲ್ಲ ಅಂತಂದರೆ ನಿಮಗೆ ಅರ್ಥ ಆಗಲಿ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ. ಸೊ 4 1 4, 6 4 2, 0ನ ಕೆಳಗೆ ಇಳಿಸ್ಕೊಳ್ತೀನಿ. ಸೊ 20 ಆಯಿತು, 4 5 20, 0 0. ಸೊ 15 ಬಂತಲ್ವಾ. ಸೊ ಹಾಗಾದರೆ ಈ DC ಸಹ 15 ಇದೆ, BC ಸಹ 15 ಇದೆ, AB ಸಹ 15 ಇದೆ, ಇದು ಸಹ 15 ಇದೆ. ನೋಡ್ರಿ, ಬೇಕಾದ್ರೆ 15ನ್ನು 4 ಸಲ ಕೂಡಿಸಿ, ಯಾಕಂದರೆ ಸುತ್ತಳತೆ ಅಂದರೆ ಕೂಡಿಸ್ಬೇಕು, ಅವಾಗ ನಿಮಗೆ 60 ಮೀಟ್ರ್ ಬರುತ್ತೆ. ಹೌದಾ, ಈಗ ನಾವೇನು ಮಾಡಿದ್ವಿ, ಪ್ರತಿಯೊಂದು ಬಾಹುವಿನ ಅಳತೆಯನ್ನು ಕಂಡು ಹಿಡ್ಕೊಂಡ್ವಿ 15 ಮೀಟ್ರ್ ಅಂತ. ಓಕೆ, ಈಗ ಏನು ಕೇಳಿದಾರೆ ಅವರು? ಅದರ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಓಕೆ, ಸೊ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ವಿಸ್ತೀರ್ಣದ ಸೂತ್ರ ಅಥವಾ ಇಂಗ್ಲೀಷ್ನಲ್ಲಿ ಏನು ಏರಿಯಾ ಅಂತ ಕರೀತಾರೆ. ಓಕೆ, ಪೆರಿಮೀಟರ್ ಅಂತಂದರೆ ಸುತ್ತಳತೆ, ಏರಿಯಾ ಅಂತಂದರೆ ವಿಸ್ತೀರ್ಣ. ಸೊ ವಿಸ್ತೀರ್ಣದ ಸೂತ್ರ ಏನು? ಉದ್ದ ಗುಣಾಕಾರ ಅಗಲ. ಹೌದಾ, ಸೊ ಉದ್ದ ಗುಣಾಕಾರ ಅಗಲ. ಅದೇ ಇಂಗ್ಲೀಷ್ನಲ್ಲಿ ಏರಿಯಾ ಅಂತಂದರೆ ಲೆಂತ್ ಇಂಟು ಬ್ರೆತ್. ಹೌದಾ, ಸೊ ನೋಡ್ಬೋದು ನೀವು ಇಲ್ಲಿ ಉದ್ದ ಎಷ್ಟಿದೆ, ಅದು ಸಹ 15 ಇದೆ. ಸೊ 15 ಬರ್ಕೊಳ್ಳೋಣ. ಹಾಗಾದರೆ ಗುಣಾಕಾರ ಅಗಲ ಎಷ್ಟಿದೆ, ಅದು ಸಹ 15 ಇದೆ. ಸೊ 15. ಸೊ ಹಾಗಾದರೆ 15 ಗುಣಾಕಾರ 15 ಎಷ್ಟು ಬರುತ್ತೆ ಅಂತಂದರೆ 255. ಓಕೆ, ಸೊ ಬೇಕಾದ್ರೆ ಒಂದು ಸಲ ಸಾಲ್ವ್ ಮಾಡಿಬಿಡೋಣ ಇದನ್ನ. 15 ಗುಣಾಕಾರ 15, 5 5 25, 5 1 5 6 7. ಓಕೆ, ಒಂದು ಸ್ಥಾನ ಬಿಡ್ತೀನಿ, 1 5 5, 1 5 5. ಓಕೆ, 5 7 5 12, 1 1 2. ಸೊ 225. ಸೊ ಬಟ್ ಇಲ್ಲಿ 255 ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ, ಸಾರಿ, 15 ಗುಣಾಕಾರ 15 255 ಅಲ್ಲ. ಎಷ್ಟು ಅಂತಂದರೆ 225. ಓಕೆ, ಬೇಕಾದರೆ ಇನ್ನೊಂದು ಸಲ ಮಾಡಿ ನೋಡೋಣ, ನಾವಿಲ್ಲಿ ನೋಡ್ಕೊಳ್ಳಿ. ಸೊ 15 ಗುಣಾಕಾರ 15, 5 5 25 ಬರುತ್ತೆ, 5 1 5 6 7. ಒಂದು ಸ್ಥಾನ ಬಿಡಬೇಕು, 1 5 5, 1 1 1. ಸೊ 5 7 5 12, 1 1 2. ಸೊ ಎಷ್ಟು ಬಂತು? 225 ಬಂತು. ಹಾಗಾದರೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂದಂಗಾಯಿತು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟು? 225. ಬಟ್ ಇಲ್ಲಿ ಆಪ್ಷನ್ಗಳಲ್ಲಿ ಎಲ್ಲೂ ಸಹ ಕೊಟ್ಟಿಲ್ಲ ವಿಸ್ತೀರ್ಣ. ಹೌದಾ, ಹಾಗಾದರೆ ಇನ್ನೊಂದು ವಿಸ್ತೀರ್ಣದ ಏನು ಇಲ್ಲಿ ಮೀಟರ್ ಅಂತ ಕೊಟ್ಟಿದ್ದಾರೆ ಅವರು, ಇದು ಸಹ ರಾಂಗ್ ಮಾಡಿದ್ದಾರೆ. ಯಾಕಂತಂದರೆ ವಿಸ್ತೀರ್ಣವನ್ನು ಯಾವಾಗಲೂ ನಾವು ಇದರಲ್ಲಿ ಬರೀಬೇಕು, ಮೀಟರ್ ಸ್ಕ್ವೇರಲ್ಲಿ ಬರೀಬೇಕು ಅಥವಾ ಚದರ ಮೀಟರ್ ಅಂತ ಬರೀಬೇಕು. ಸೊ ಇಲ್ಲಿ ತಪ್ಪಾಗಿದೆ. ಹಾಗಂದರೆ ಈ ಒಂದು ಪ್ರಶ್ನೆಗೆ ನಿಮಗೆ ಗ್ರೇಸ್ ಅಂಕ ಸಿಗಬಹುದು. ಓಕೆ, ಈ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ 225 ಮೀಟರ್ ಸ್ಕ್ವೇರ್. ಓಕೆ, ಅಥವಾ 225 ಚದರ ಮೀಟರ್ಗಳು ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ 51ನೇ ಪ್ರಶ್ನೆ. ಸೊ ಏನಿದೆ ಅಂತಂದರೆ, ಒಂದು ನಿಮಿಷ, ಈ ಕೆಳಗಿನವುಗಳಲ್ಲಿ ಯಾವುದು ಲಘು ಕೋನವಾಗಿರುತ್ತದೆ? ಓಕೆ, ನಿನ್ನೆ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೆ. ಸೊ ಅದರಲ್ಲಿ ಲಘು ಕೋನಗಳು
ಕೋನಗಳ ಬಗ್ಗೆ ತುಂಬ ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಲಘು ಕೋನ ಅಂತಂದರೆ ಏನು ಗೊತ್ತಾ? ಲಘು ಕೋನ ಅಂತಂದರೆ ಯಾವುದು 90 ಡಿಗ್ರಿಗಿಂತ ಕಡಿಮೆ ಇರುತ್ತೋ, ಯಾವುದು 90 ಡಿಗ್ರಿಗಿಂತ ಕಡಿಮೆ ಇರುತ್ತೋ ಅದೇ ಲಘು ಕೋನ. ಸೊ ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರುವುದು ಯಾವುದು? 65 ಡಿಗ್ರಿ. ಸೊ ಹಾಗಾದರೆ 65 ಡಿಗ್ರಿ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿ ಇರುವಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಅಕ್ಯೂಟ್ ಆ್ಯಂಗಲ್? ಅಕ್ಯೂಟ್ ಆ್ಯಂಗಲ್ ಅಂತಂದರೆ ದ ಆ್ಯಂಗಲ್ ವಿಚ್ ಇಸ್ ಲೆಸ್ ದೆನ್ 90 ಡಿಗ್ರಿ ಆ್ಯಂಡ್ ಮೋರ್ ದೆನ್ 0 ಡಿಗ್ರಿ ಅಂತ ಹೇಳ್ಬೋದು. ಓಕೆ, ಸೊ 65 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. 52ನೇ ಪ್ರಶ್ನೆ ನೋಡೋಣ. ಓಕೆ, ಸೊ ಏನಿದೆ ಈ ಪ್ರಶ್ನೆ ಅಂತಂದರೆ, ಒಂದು ಕಾರು 100 ಕಿಲೋಮೀಟರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದರೆ ಅದರ ಜವವು ಅಂತ ಕೇಳಿದ್ದಾರೆ. ಸ್ಪೀಡ್. ಅ ಕಾರ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 100 ಕಿಲೋಮೀಟರ್ ಇನ್ 4 ಅವರ್ಸ್, ದೆನ್ ದ ಸ್ಪೀಡ್ ಆಫ್ ದ ಕಾರ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ನಿಮಗೆ ಸ್ಪೀಡ್, ಓಕೆ, ಸ್ಪೀಡ್ನ ಸೂತ್ರ ಗೊತ್ತಿರಬೇಕು. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ, ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹೌದಾ? ಸೊ ಇಲ್ಲಿ ಏನು ಜವ ಅಂತಂದರೆ ಕ್ರಮಿಸಿದ ದೂರ ಆಮೇಲೆ ತೆಗೆದುಕೊಂಡ ಕಾಲ ಅಂತ. ಓಕೆ, ಸೊ ದೂರ ಎಷ್ಟು? 100 ಕಿಲೋಮೀಟರ್. ಡನ್. 4 ಗಂಟೆಗಳಲ್ಲಿ ತೆಗೆದುಕೊಂಡ ಕಾಲ. ಸೊ ಏನು ಮಾಡ್ಬೋದು? ಭಾಗಾಕಾರ ಮಾಡಿ. ಓಕೆ, ಸೊ ಭಾಗಾಕಾರ ಮಾಡೋಣ. ಸೊ 4 1 1, 4 1 4, ಆಮೇಲೆ 4 2 8, 2 ಈ ಕಡೆ ಬರುತ್ತೆ, 4 5 20. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ. 4 2 8, ಸೊ 0 ಇಲ್ಲಿ 8 ಕಳಿಗೆ ಬರಲ್ಲ, 1 ಕ್ಯಾರಿ ತೊಗೋತೀನಿ, 2 ಬರುತ್ತೆ ಇಲ್ಲಿ 0. ಸೊ 0 ಕೆಳಗೆ ಇಳಿಸ್ಕೊಳ್ಳೋಣ, 4 5 20. ಹೌದಾ? ಸೊ ಎಷ್ಟು ಬಂತು ನಿಮಗೆ ಉತ್ತರ? 25. ಸೊ 25 ಕಿಲೋಮೀಟರ್ ಪರ್ ಅವರ್, 25 ಕಿಲೋಮೀಟರ್ ಪ್ರತಿ ಗಂಟೆಗೆ ಅದರ ಜವವಾಗಿದೆ, ಸ್ಪೀಡ್ ಆಗಿದೆ ಅಂತ ಉತ್ತರ. ಸೊ ಹಾಗಾದರೆ ಉತ್ತರ ಎಲ್ಲಿದೆ 52ನೇ ಪ್ರಶ್ನೆಗೆ ಅಂತಂದರೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು 25 ಕಿಲೋಮೀಟರ್ ಪರ್ ಅವರ್. ಓಕೆ, ಅಂದರೆ 1 ಗಂಟೆಗೆ 25 ಕಿಲೋಮೀಟ್ರ್ ಹೋಗುತ್ತೆ, 4 ಗಂಟೆಗೆ 100 ಕಿಲೋಮೀಟ್ರ್ ಹೋಗುತ್ತೆ. 53ನೇ ಪ್ರಶ್ನೆ ನೋಡೋಣ. ಸೊ ಏನಿದೆ 53ನೇ ಪ್ರಶ್ನೆ ಅಂತ ನೋಡೋಣ ಅಂದರೆ, ಓಕೆ, ಸೊ 53ನೇ ಪ್ರಶ್ನೆ, ಇದು ಸಹ ಬೋರ್ಡ್ ಮಾಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನಿನ್ನೆ ಈ ಒಂದು ಪ್ರಶ್ನೆಯನ್ನು ನಾನು ಏನು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೆ, ಅದರಲ್ಲಿ ಹೇಳಿದ್ದೆ ನಿಮಗೆ. ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿದ್ದೀರಾ ಸೊ ಅವರಿಗೆ ಹೆಲ್ಪ್ ಆಗಿರುತ್ತೆ. ಓಕೆ, ಏನು ಬೋರ್ಡ್ ಮಾಸ್ ರೂಲ್ ಏನು ಹೇಳುತ್ತೆ ಅಂತಂದರೆ BODMAS. ಓಕೆ, ಸೊ ಬಿ ಅಂತಂದ್ರೇನು? ಬ್ರಕೆಟ್. O ಅಂತಂದ್ರೇನು? ಆಫ್. ಡಿ ಅಂತಂದ್ರೇನು? ಡಿವಿಷನ್, ಭಾಗಾಕಾರ. M ಅಂತಂದರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ. A ಅಂದರೆ ಎಡಿಷನ್, ಸಂಕಲನ. S ಅಂದರೆ ಸಬ್ಸ್ಟ್ರಾಕ್ಷನ್, ಕಳೆಯುವುದು ಅಥವಾ ವ್ಯವಕಲನ. ಸೊ ಏನು ಬೋರ್ಡ್ ಮಾಸ್ ರೂಲ್ ಹೇಳುತ್ತೆ ಅಂತಂದರೆ, ಈ ರೀತಿ ನಿಮಗೆ ಸಿಂಪ್ಲಿಫಿಕೇಷನ್ ಏನಾದರೂ ಕೊಟ್ಟಿದ್ದರೆ ಸೊ ಅದರಲ್ಲಿ ಮೊದಲಿಗೆ ಬ್ರಕೆಟ್ ಇದ್ದರೆ ಬ್ರಕೆಟ್ ಸಾಲ್ವ್ ಮಾಡಬೇಕು, ಆಮೇಲೆ ಆಫ್ ಸಾಲ್ವ್ ಮಾಡಬೇಕು, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಓಕೆ, ಸೊ ನೋಡೋಣ ಆಗಿದ್ರೆ ಇಲ್ಲಿ. ಸೊ ಮೊದಲಿಗೆ ಬರ್ಕೊಳ್ತೀನಿ ನಾನು. ಸೊ ಏನಿದೆ 25 - 15 ಬ್ರಕೆಟ್ ಕಂಪ್ಲೀಟ್, ಭಾಗಾಕಾರ. ನೆಕ್ಸ್ಟ್ 2 + 5 = X ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಬೇಕು ನಾವು. ಮೊದಲಿಗೆ ನೋಡ್ಕೊಳ್ಳಿ, ಇಲ್ಲಿ ಏನಿದೆ ಬ್ರಕೆಟ್ ನಿಮ್ಗೆ ಕಾಣುತ್ತೆ. ಸೊ ಮೊದಲಿಗೆ ಹಾಗಾದರೆ ಬ್ರಕೆಟ್ ಸಾಲ್ವ್ ಮಾಡಬೇಕು. ಬ್ರಕೆಟ್ ಸಾಲ್ವ್ ಅಂತಂದ್ರೇನು? ಈ ಬ್ರಕೆಟ್ ಒಳಗೆ ಇರುವಂಥದ್ದನ್ನು ನಾವು ಸಾಲ್ವ್ ಮಾಡ್ಕೊಳ್ಬೇಕು. ಓಕೆ, ಸೊ ಹಾಗಾದರೆ ಬ್ರಕೆಟ್ ಒಳಗೆ ಏನಿದೆ 25 - 15. ಸೊ 25ರಲ್ಲಿ 15 ಕಳಿಬೇಕು ನಾವು. ಓಕೆ, ಸೊ 25ರಲ್ಲಿ 15 ಕಳೆದ್ರೆ ಎಷ್ಟು ಬರುತ್ತೆ? 10 ಬರುತ್ತಲ್ವಾ? 10 ಬರುತ್ತಲ್ವಾ? ಸೊ ಹಾಗಾದರೆ ಇಲ್ಲಿ 10 ಬರಿತೀನಿ. ಓಕೆ, ಆಮೇಲೆ ಇಲ್ಲಿರುವಂತಹ ಏನು ಭಾಗಾಕಾರ ಚಿಹ್ನೆ ಇದೆ, ಇದನ್ನು ಬರಿತೀನಿ ಇಲ್ಲಿ. ನೆಕ್ಸ್ಟ್ ಏನಿದೆ ಇಲ್ಲಿ 2 ಇದೆ, + 5 = X. ಓಕೆ, ಡನ್. ಸೊ ಮೊದಲನೇ ಸ್ಟೆಪ್ ಆಯಿತು. ನೆಕ್ಸ್ಟ್ ನೋಡ್ಕೊಳ್ಳಿ, ಸೊ ಇಲ್ಲಿ ಏನೇನೆಲ್ಲ ಇದೆ ಅಂತಂದರೆ ಭಾಗಾಕಾರ ಚಿಹ್ನೆ ಇದೆ, ಕೂಡಿಸುವ ಚಿಹ್ನೆ ಇದೆ. ಸೊ ಮೊದಲಿಗೆ ಏನು ಮಾಡಬೇಕು? ಭಾಗಾಕಾರ ನಂತರ ಕೂಡಿಸಬೇಕು. ಸೊ ಹಾಗಾದರೆ ಮೊದಲಿಗೆ ಭಾಗಾಕಾರ ಮಾಡೋಣ. ಸೊ ಮೊದಲಿಗೆ ಭಾಗಾಕಾರ ಅಂತಂದ್ರೆ ಏನು? 10 ಭಾಗಾಕಾರ 2. ಸೊ ಅಂದರೆ 10ಕ್ಕೆ 2ರಿಂದ ಭಾಗಾಕಾರ ಮಾಡಬೇಕು. 2 5 10. ಸೊ ಹಾಗಾದರೆ 5 ಬಂತು. ಸೊ ಇಲ್ಲಿರುವಂಥ ಪ್ಲಸ್ ಚಿಹ್ನೆ ಇಲ್ಲಿ ಇಡ್ತೀನಿ. 5 = X. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು ಒಂದೇ ಒಂದು ಚಿಹ್ನೆ ಪ್ಲಸ್. ಸೊ ಹಾಗಾದರೆ 5 + 5 ಎಷ್ಟು ಬರುತ್ತೆ? ಓಕೆ, ಸೊ 5 + 5 ಎಷ್ಟು ಬರುತ್ತೆ ಅಂತಂದರೆ 10. ಹೌದಲ್ವಾ? ಸೊ 10 = X. ಸೊ ನಮಗೆ ಉತ್ತರ ಬಂತು. ಎಕ್ಸ್ನ ಬೆಲೆ ಎಷ್ಟು? 10.
ಸೊ ಎಲ್ಲಿದೆ ನಿಮಗೆ ಆ ಒಂದು ಸರಿಯಾದ ಉತ್ತರ ಯಾವ ಆಪ್ಷನಲ್ಲಿ ಅಂತಂದರೆ ಬಿ. ಹೌದಾ? 10. ಓಕೆ, ಡನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 54ನೇ ಪ್ರಶ್ನೆ. ಸೊ ಏನಿದೆ 54ನೇ ಪ್ರಶ್ನೆ ಅಂತಂದರೆ, ಒಂದು ನಿಮಿಷ. 54ನೇ ಪ್ರಶ್ನೆ ಏನಿದೆ ಅಂತಂದರೆ, ಓಕೆ, ಇದು ಈ ಥರದಂತಹ ಪ್ರಶ್ನೆಯೂ ಸಹ ನಾನು ನಿನ್ನೆ ಮಾಡಿದಂತಹ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೆ, ಸೊ ಅದರಲ್ಲಿ ನಾನು ಸಾಲ್ವ್ ಮಾಡಿದ್ದೆ ಈ ರೀತಿಯಾದಂಥ ಪ್ರಶ್ನೆಯನ್ನು. ನೋಡೋಣ ಏನಿದೆ ಅಂತಂದರೆ, 1.5 kgಯನ್ನು ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ ಅಂತ. ಓಕೆ, ಸೊ ಮೊದಲನೇದಾಗಿ ನಾವು ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದರೆ, 1 kgಯಲ್ಲಿ ಎಷ್ಟು ಗ್ರಾಮ್ಗಳಿರ್ತವೆ ಅಂತ. 1000 ಗ್ರಾಮ್ಗಳು ಇರುವಂಥದ್ದು. ಓಕೆ, ಸೊ ಹಾಗಾದರೆ ಈಗ 1.5 kgಯನ್ನು ಗ್ರಾಮ್ಗಳಲ್ಲಿ ಪರಿವರ್ತನೆ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕು? 1.5ಕ್ಕೆ ಗುಣಾಕಾರ 1000 ಮಾಡಬೇಕು. ಯಾಕಂದರೆ ನಾವು ಗ್ರಾಮ್ಗಳಲ್ಲಿ ಕನ್ವರ್ಟ್ ಮಾಡ್ತಿದ್ದೇವೆ, ಪರಿವರ್ತನೆ ಮಾಡ್ತಿದ್ದೇವೆ. ಓಕೆ, ಸೊ ಹಾಗಾದರೆ ಏನು ಮಾಡಬೇಕು? ಇಲ್ಲಿ ನೋಡಬೇಕು. ಸೊ 1000ದಲ್ಲಿ ಎಷ್ಟು ಸೊನ್ನೆ ಇದೆ? 3 ಸೊನ್ನೆ ಇದೆ. ಹಾಗಾದರೆ ಈ ಪಾಯಿಂಟನ್ನು ಏನು ಮಾಡಬೇಕು? 3 ಸತಿ ನಾವು ಮುಂದಕ್ಕೆ ಹಾಕಬೇಕು. ಓಕೆ, ಸೊ ಹಾಗಾದರೆ ಮೊದಲಿಗೆ 1 ಇದೆ, 5 ಇದೆ. ಸೊ ಹಾಗಾದರೆ ಇಲ್ಲಿರುವಂಥ ಪಾಯಿಂಟನ್ನು ಎಷ್ಟು ಸಲ ಮುಂದೆ ಹಾಕಬೇಕು ನಾವು? 3 ಸಲ. ಯಾಕಂದರೆ 3 ಸೊನ್ನೆಗಳಿದಾವೆ 1000ರಲ್ಲಿ. ಹೌದಾ? ಸೊ 1 ಸಲ ಹಾಕಿದೆ, ಆಮೇಲೆ 2 ಸಲ, 3 ಸಲ, ಅಂದರೆ 1 2 ಓಕೆ 3 ಸಲ ಆಯಿತು. ನೋಡಿರಿ, ಇಲ್ಲಿರುವಂಥದ್ದನ್ನು 3 ಸಲ ಮುಂದಕ್ಕೆ ಹಾಕಬೇಕು ನಾವು. ಸೊ 1 ಸಲ ಹಾಕಿದೆ, ಇಲ್ಲಿಗೆ ಬಂತು ಪಾಯಿಂಟ್. ಬಟ್ 1 ಸಲ ಹಾಕಬೇಕಾ? ಇಲ್ಲ, 3 ಸಲ ಹಾಕಬೇಕು. ಸೊ 3 ಸಲ ಹಾಕಬೇಕಂದ್ರೆ ನಮಗೆ ಅಂಕಿ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು 0 ತೆಗೆದುಕೊಳ್ಬೋದು. ಸೊ 1 ಸಲ, 2 ಸಲ, 3 ಸಲ. ಸೊ ಇಲ್ಲಿ ಬರ್ತದೆ ಈಗ ಪಾಯಿಂಟ್. ಹೌದಾ? ಸೊ ಅದನ್ನು ನಾನು ಮತ್ತೊಮ್ಮೆ ಬರೆದ್ರೆ ಹೇಗೆ ಬರಿಬೋದು ಅಂತಂದರೆ, 1 5 0 0 ಪಾಯಿಂಟ್, ಮುಂದೆ ಏನೋ ಅಂಕಿ ಇಲ್ಲವಲ್ಲ, 0 ಅಂತ ಕೊಟ್ಕೊಳ್ಬೋದು. ಹೌದಾ? ನೋಡ್ಬೋದು ನೀವು ಇಲ್ಲಿರುವಂಥ ಅಂಕಿ 1 ಸಲ ಮುಂದೆ ಬಂತು, 2 ಸಲ, 3 ಸಲ. ಹೌದಾ? ಸೊ ಹಾಗಾಗಿ ಗುಣಾಕಾರ ಇದ್ದರೆ ಏನು ಮಾಡಬೇಕು? ಆ ಪಾಯಿಂಟನ್ನು ನಾವು ಬಲಗಡೆ ತೆಗೆದುಕೊಂಡು ಹೋಗಬೇಕು. ಅದೇ ಒಂದು ವೇಳೆ ಇಲ್ಲಿ ಭಾಗಾಕಾರ ಇತ್ತು ಅಂತಂದರೆ ಈ ಪಾಯಿಂಟನ್ನು ಎಡಗಡೆ ತೆಗೆದುಕೊಂಡು ಹೋಗಬೇಕು. ಹೌದಾ? ಸೊ ಹಾಗಾದರೆ ನಮ್ಗೆ ಎಷ್ಟು ಬಂತು? 1500 ಅಂದರೆ 1500 ಏನು ಬಂತು? ಗ್ರಾಮ್ಗಳು ಅಂತ ಬಂತು. ಹೌದಾ? ಸೊ ಹಾಗಾದರೆ 1500.0 ಅಂತ ಬರೆದ್ರೂ ಒಂದೇ, 1500 ಗ್ರಾಮ್ ಅಂತ ಬರೆದ್ರೂ ಒಂದೇ. ಹಾಗಾದರೆ ನಮಗೆ ಉತ್ತರ ಎಲ್ಲಿದೆ, ಯಾವ ಒಂದು ಆಪ್ಷನಲ್ಲಿ ಇದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ ಸಿ ಯಲ್ಲಿ ಇರುವಂಥದ್ದು 1500 ಗ್ರಾಮ್ಗಳು. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ 55ನೇ ಪ್ರಶ್ನೆಯನ್ನು ನೋಡೋಣ. ಸೊ 55ನೇ ಪ್ರಶ್ನೆ ಏನಿದೆ ಅಂತಂದರೆ, ಕೆಳಗಿನ ಯಾವ ಸಂಖ್ಯೆಯನ್ನು 310ರಿಂದ ಕಳೆದಾಗ 261 ಬರುತ್ತದೆ ಅಂತ. ಸೊ ವೆರಿ ಸಿಂಪಲ್. ನೋಡಿರಿ, 310ರಲ್ಲಿ ಏನೋ ಒಂದನ್ನು ನೀವು ಕಳಿಬೇಕು. ಯಾವ ಸಂಖ್ಯೆಯನ್ನು ಕಳೆದಾಗ ನಿಮಗೆ 261 ಬರುತ್ತೆ ಅಂತ. ಅಂದರೆ ಈ 310ಕ್ಕೆ ಮತ್ತು 261ಕ್ಕೆ ಒಂದು ಸ್ವಲ್ಪ ಅಂತರ ಇದೆ ಅಲ್ವಾ? ಸೊ ಆ ಅಂತರ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ನೀವು ಏನು ಮಾಡಬೇಕು? ಕಳಿಬೇಕು. ಸೊ 310ರಲ್ಲಿ 261 ಕಳೆದುಬಿಟ್ರೆ ನೋಡಿರಿ, 0ಯಲ್ಲಿ 1 ಹೋಗೋದಿಲ್ಲ, 1 ಕೈಲ ತೊಗೊಳ್ತೀನಿ ಅಥವಾ ಕ್ಯಾರಿ. ಹೌದಾ? ಸೊ 10ರಲ್ಲಿ 1 ಹೋದರೆ 9. ನೆಕ್ಸ್ಟ್ ಈಗೇನು ಮಾಡಬೇಕು? ಈ 1ರಲ್ಲಿ ಈ 6ಅನ್ನು ಕಳಿಬೇಕು, 1ಅನ್ನು ಕಳಿಬೇಕು, ಅಂದರೆ ಟೋಟಲಾಗಿ 7ಅನ್ನು ಕಳಿಬೇಕು. ಸೊ ಬರೋದಿಲ್ಲ. ಸೊ 1 ಕ್ಯಾರಿ ತೊಗೋತೀನಿ. 10ರಲ್ಲಿ 7 ಹೋದರೆ 3, 3 1 4. ಓಕೆ, ನೆಕ್ಸ್ಟ್ ಈ ಒಂದು 3ರಲ್ಲಿ 2ಅನ್ನು ಕಳಿಬೇಕು, 1ಅನ್ನು ಕಳಿಬೇಕು. ಸೊ ಹಾಗಾದರೆ 3ರಲ್ಲಿ ಒಟ್ಟಾರೆಯಾಗಿ 3ಅನ್ನು ಕಳಿಬೇಕು. ಈಸಿ. ಸೊ 3ರಲ್ಲಿ 3 ಹೋದರೆ 0. ನಮಗೆ ಎಷ್ಟು ಬಂತು ಉತ್ತರ? 49. ಹಾಗಾದರೆ ಈ 310ರಲ್ಲಿ 49ಅನ್ನು ಕಳೆದಾಗ 261 ಬರುತ್ತೆ. ಬೇಕಾದ್ರೆ ನೀವು ತಾಳೆ ಮಾಡಿ ನೋಡ್ಬೋದು. ಹೌದಾ? ಸೊ ನೋಡಿ, 1 ಕೈಲ ತೊಗೊಳ್ತೀನಿ. 10ರಲ್ಲಿ 9 ಹೋದರೆ 1, 10ರಲ್ಲಿ 5 ಹೋದರೆ 5, 1 6. ನೆಕ್ಸ್ಟ್ 3ರಲ್ಲಿ 1 ಹೋದರೆ 2. ನೋಡಿರಿ, 261 ಬಂತ. ಹೌದಲ್ವಾ? ಸೊ ಹಾಗಾದರೆ ನಮಗೆ ಸರಿಯಾದ ಉತ್ತರ ಯಾವುದು? 49. 49 ಯಾವ ಆಪ್ಷನ್ನಲ್ಲಿದೆ ಅಂತಂದರೆ ಆಪ್ಷನ್ ನಂಬರ್ ಡಿ ಯಲ್ಲಿ ಇರುವಂಥದ್ದು. ಓಕೆ, ದ ನಂಬರ್ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಫ್ರಮ್ 310 ಟು ಗೆಟ್ 261 ಈಸ್ ಅಂತಂದರೆ ಈ 310ರಲ್ಲಿ 261 ಜಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. 261 ರೈಟ್ ಆನ್ಸರ್. ಓಕೆ, ಸೊ ಡಿ ಎ ಉತ್ತರ ಆಯಿತು. ಸೊ 55 ಪ್ರಶ್ನೆಗಳು ಆದವು. ಓಕೆ, ಸೊ ಇಲ್ಲಿವರೆಗೂ ನಿಮಗೆ ಒಂದೇ ಒಂದು ಪ್ರಶ್ನೆ ಅರ್ಥ ಆಗಿದ್ದರೂ ಸಹ, ನಿಮಗೆ ಉಪಯೋಗ ಆಗಿದ್ದರೂ ಸಹ ಈ ಒಂದು ವಿಡಿಯೋದಿಂದ ದಯವಿಟ್ಟು ಲೈಕ್ ಮಾಡಿ. ಹೌದಾ? ಸೊ ಈ ಒಂದು ವಿಡಿಯೋನ ನೀವು ಮುಂದಿನ ವರ್ಷ ನೋಡ್ಬೋದು, ಅದರ ಮುಂದಿನ ವರ್ಷ ನೋಡ್ಬೋದು, ಯಾವಾಗಾದರೂ ನೋಡಿರಿ. ನಿಮಗೆ ಜಸ್ಟ್ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ.
56ನೇ ಪ್ರಶ್ನೆ. ಸೊ 56ನೇ ಪ್ರಶ್ನೆ ಏನಿದೆ ಅಂತಂದರೆ ಇಲ್ಲಿ ಕೆಳಗಿನ ಗ್ರಾಫ್ನಲ್ಲಿ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಕೆಲವೊಂದು ಆಟಗಳನ್ನು ಆಡುತ್ತಾರೆ. ಓಕೆ, ಒಂದು ಕಾಲೇಜ್ ಇದೆ ಅಂತೆ, ಅವರಲ್ಲಿ ಆಟಗಳನ್ನ ಆಡ್ತಾರಂತೆ. ಸೊ ಯಾವ್ಯಾವ ಆಟ ಆಡ್ತಾರೆ? ಕ್ರಿಕೆಟ್ ಆಡ್ತಾರೆ, ಹಾಕಿ ಆಡ್ತಾರೆ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಟೆನ್ನಿಸ್. ಓಕೆ, ದ ಗಿವನ್ ಗ್ರಾಫ್ ಶೋಸ್ ಪ್ಲೇಯರ್ಸ್ ಪ್ಲೇಡ್ ಇನ್ ಡಿಫ್ರೆಂಟ್ ಗೇಮ್ಸ್ ಇನ್ ಅ ಕಾಲೇಜ್ ಅಂತ ಕೇಳಿದರೆ ಯಾವ್ಯಾವ? ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಬ್ಯಾಡ್ಮಿಂಟನ್. ನೆಕ್ಸ್ಟ್ ಏನು ಕೇಳಿದ್ದಾರೆ? ಅದರ ವಿವರ ಇಂತಿದೆ ಕೊಟ್ಟಿದ್ದಾರೆ. ಹಾಗಾದರೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳ ವ್ಯತ್ಯಾಸವು ಅಂತ ಕೇಳಿದ್ದಾರೆ. ವ್ಯತ್ಯಾಸ ಅಂದರೆ ಏನು ಮಾಡಬೇಕು? ನೀವು ಕಳೆಯಬೇಕು, ವ್ಯವಕಲನ ಮಾಡಬೇಕು. ವ್ಯತ್ಯಾಸ ಅಂತಂದರೆ ಹೌದಾ? ನೋಡಿರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಅಂತಂದರೆ ಏನು ಮಾಡಬೇಕು? ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಕಳಿಬೇಕು. ಹೌದಾ? ಸಬ್ಸ್ಟ್ರಾಕ್ಷನ್ ಬಿಟ್ವೀನ್ ದ ಪ್ಲೇಯರ್ಸ್ ಆಫ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳ ವ್ಯತ್ಯಾಸ ಅಂದರೆ ಕ್ರಿಕೆಟ್ ಎಷ್ಟು ಜನ ಆಡ್ತಾರೆ ಮೊದಲಿಗೆ ಅದನ್ನು ತಿಳ್ಕೊಳ್ಳೋಣ. ಸೊ ಕ್ರಿಕೆಟ್ ಎಲ್ಲಿದೆ? ಓಕೆ, ಕ್ರಿಕೆಟ್ ಇಲ್ಲಿದೆ. ಎಷ್ಟು ಜನ ಆಡ್ತಾರೆ? 155 ಮಂದಿ. ಓಕೆ, 155. ನೆಕ್ಸ್ಟ್ ಏನು ಹೇಳಿದ್ದಾರೆ? ಫುಟ್ಬಾಲ್ ಎಷ್ಟು ಜನ ಆಡ್ತಾರೆ? ಇಲ್ಲಿದೆ ಫುಟ್ಬಾಲ್, 120 ಜನ. ಸೊ 120 ಜನ. ಸೊ ಇವ್ರ ನಡುವೆ ಇರುವಂತಹ ಅಂತರ ಅಥವಾ ವ್ಯತ್ಯಾಸ ತಿಳ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ಕಳಿಬೇಕು. ಸೊ ಕಳೆಯೋಣ. ಸೊ ನೋಡಿರಿ, 5ರಲ್ಲಿ 0 ಹೋದರೆ 5, 5ರಲ್ಲಿ 2 ಹೋದರೆ ಎಷ್ಟು? 5ರಲ್ಲಿ 2 ಹೋದರೆ 3. ನೆಕ್ಸ್ಟ್ 1ರಲ್ಲಿ 1 ಹೋದರೆ 0. ಸೊ 35 ಬಂತು. ಅಂದರೆ ಕ್ರಿಕೆಟ್ ಆಡೋರು ಫುಟ್ಬಾಲ್ ಆಡೋರ್ಗಿಂತ 35 ಜನ ಹೆಚ್ಚಿಗೆ ಇದ್ದಾರೆ ಅವರು ಅನ್ನಂಗೆ. ಹೌದಾ? ಸೊ ಹಾಗಾದರೆ 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ ಬಿ ಯಲ್ಲಿ ಇರುವಂಥದ್ದು 35. ಹೌದಾ? ಸೊ 35 ಸರಿಯಾದ ಉತ್ತರ. ನೆಕ್ಸ್ಟ್ 57ನೇ ಪ್ರಶ್ನೆ. ಸೊ 57ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 57ನೇ ಪ್ರಶ್ನೆ ಏನಿದೆ ಅಂತಂದರೆ ಕೆಳಗಿನ ವೃತ್ತದಲ್ಲಿ ವ್ಯಾಸವು ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ನಿಮಗೆ ವ್ಯಾಸ ಅಂದರೆ ಏನು ತಿಳ್ಕೊಳ್ಬೇಕು ನೀವು. ದ ಡಯಾಮೀಟರ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಮೊದಲೇ ಡಯಾಮೀಟರ್ ಅಂದರೆ ಏನು ತಿಳ್ಕೊಳ್ಬೇಕು. ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ ಅದನ್ನು. ಸೊ ಇಲ್ಲಿದೆ. ಓಕೆ, ಡನ್. ಸೊ ನೋಡಿ ಇಲ್ಲಿ, ದ ಡಯಾಮೀಟರ್ ಈಸ್ ಅ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ದಟ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಅ ಸರ್ಕಲ್. ಅಂದರೆ ಈ ರೀತಿ ಇತ್ತು ಅಂತ ತಿಳ್ಕೊಳ್ಳಿ, ಇದು ಸೆಂಟರ್ ಆಗುತ್ತೆ. ಹೌದಾ? ಸೊ ಏನಿದೆ ಇದರ ಇಲ್ಲಿ? ಸ್ಟ್ರೇಟ್ ಲೈನ್ ಸೆಗ್ಮೆಂಟ್ ದಟ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಅ ಸರ್ಕಲ್. ಅಂದರೆ ಈ ಒಂದು ಸೆಂಟರಿಂದ ಪಾಸ್ ಆಗಬೇಕು ಆರ್ ಸ್ಪಿಯರ್ ಆ್ಯಂಡ್ ಕನೆಕ್ಟ್ ಟು ದ 2 ಪಾಯಿಂಟ್ಸ್ ಆನ್ ಇಟ್ ಬೌಂಡ್ರಿ. 2 ಪಾಯಿಂಟ್ಸ್ ಆನ್ ಇಟ್ ಬೌಂಡ್ರಿ, ಇದು ಬೌಂಡ್ರಿ, ಸುತ್ತಲಿರುವಂಥ ಬೌಂಡ್ರಿ. ಓಕೆ, ಯಾವುದಾದ್ರೂ ಒಂದು ಲೈನು ಈ ರೀತಿ ಸೆಂಟರ್ ಮುಖಾಂತರ ಪಾಸ್ ಆಗಿ ಹೋಗಿ ಈ ಬೌಂಡರಿಯಲ್ಲಿ ಇರುವಂತಹ 2 ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡಿದರೆ ಸೊ ಅದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಹೌದಾ? ಸೊ ಇದನ್ನೇ ನಾವು ಈ ಕನ್ನಡದಲ್ಲಿ ಸಹ ನೋಡೋದಾದರೆ ಇಲ್ಲಿ ಸೆಂಟರ್ ಇರುತ್ತೆ. ಓಕೆ, ಸೊ ಸೆಂಟರ್ ಇರುತ್ತೆ. ನೋಡಿರಿ, ವ್ಯಾಸ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಒಂದು ವೃತ್ತದ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ, ಕೇಂದ್ರ ಬಿಂದು ಅಂದರೆ ಇದರ ಮೂಲಕ ಹಾದು ಹೋಗುವ ಮತ್ತು ವೃತ್ತದ ಮೇಲಿನ ಯಾವುದೇ 2 ಬಿಂದುಗಳನ್ನು ಸೇರಿಸುವ ಸರಳ ರೇಖೆಯನ್ನು ವ್ಯಾಸ ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಹಾಗಾದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಿಂದು ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಒಂದು ಬಿಂದು, ಇಲ್ಲಿ ಒಂದು ಬಿಂದು ಇದೆ. ಈ 2 ಬಿಂದುಗಳನ್ನ ಸೇರಿಸುವಂತಹ ಲೈನ್ ಏನಿದೆ, ಸರಳ ರೇಖೆ ಏನಿದೆ, ಇದಕ್ಕೆ ನಾವು ವ್ಯಾಸ ಅಥವಾ ಇಂಗ್ಲೀಷ್ನಲ್ಲಿ ಡಯಾಮೀಟರ್ ಅಂತ ಕರಿತೀವಿ. ಓಕೆ, ಸೊ ವ್ಯಾಸ ಅಂದ್ರೇನು, ಡಯಾಮೀಟರ್ ಅಂದ್ರೇನು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಆ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಸೊ ಏನಿದೆ ಈ ಪ್ರಶ್ನೆ ಅಂತಂದರೆ ನೋಡ್ಕೊಳ್ಳಿ. ಸೊ ಈ ಲೈನ್ ನಿಮಗೆ ಕಾಣುತ್ತಾ? ಎಚ್ ಎಫ್ ನೋಡಿ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿದೆ. ಹಾದು ಹೋಗಿ ಬೌಂಡ್ರಿ ಮೇಲೆ ಇರುವಂತಹ 2 ಪಾಯಿಂಟ್ಗಳನ್ನ ಜಾಯಿನ್ ಮಾಡಿದೆ. ಸೊ ಹಾಗಾದರೆ ಈ ಎಫ್ ಲೈನು ನಮಗೆ ವ್ಯಾಸ ಆಗುತ್ತಾ? ಡಯಾಮೀಟರ್ ಆಗುತ್ತಲ್ವಾ? ಸೊ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿದೆ? ಆಪ್ಷನ್ ನಂಬರ್ ಡಿ ಯಲ್ಲಿ ಇರಿದೆ, ಎಫ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆಗಳು ಒಂದು ಮೆಂಟಲ್ ಎಬಿಲಿಟಿ ಅಂತ ಏನು ಹೇಳ್ತೀರಾ ನೀವು, ನವೋದಯ ಏನಾದರೂ ಕೋಚಿಂಗ್ ತೆಗೆದುಕೊಂಡಿದ್ರೆ ಈ ರೀತಿಯಂಥ ಪ್ರಶ್ನೆಗಳು ಈಸಿಯಾಗಿ ಬರುತ್ತೆ ನಮಗೆ. ಹೌದಾ? ನಮ್ಮ ಚಾನಲ್ಲು ಸಹ ಮುಂದೆ ನಾವು ನವೋದಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ನಮ್ಮ ಉದ್ದೇಶ ಏನು ಅಂತಂದರೆ ಕೋಚಿಂಗ್ ಹೋಗದೇ ಇರುವಂತಹ ಮಕ್ಕಳು ಸಹ ನಮ್ಮ ಚಾನಲ್ನಲ್ಲಿ ಇರುವಂತಹ ವಿಡಿಯೋಗಳನ್ನ ನೋಡಿ ಪಾಸ್ ಆಗಬೇಕು, ಅದು ನಮ್ಮ ಉದ್ದೇಶ. ಓಕೆ, ಸೊ ಹಾಗಾಗಿ ಈಗ ಯಾರು 4ನೇ ತರಗತಿ 5ನೇ ತರಗತಿಯಲ್ಲಿದ್ದೀರಾ, ಪಾಲಕರು ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ, ಹಾಗೆ ಆಮೇಲೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಓಕೆ, ಆನ್ ಮಾಡಿ ಇಟ್ಕೊಂಡಿರಿ.
ಸೊ ಹಾಗಾಗಿ ನಮ್ಮ ಏನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ ತಕ್ಷಣ ನಿಮಗೆ ಮೆಸೇಜ್ ಬರುವಂಥದ್ದು, ನೀವು ವಿಡಿಯೋಗಳನ್ನು ನೋಡ್ಬೋದು. ನೆಕ್ಸ್ಟ್ ಏನಿದೆ, ಪ್ರಶ್ನೆ ಸಂಖ್ಯೆ 58ರಿಂದ 60ಗಳಿಗೆ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ. ABCD ಅಂತ ಕೊಟ್ಟಿದ್ದಾರೆ. ಆಮೇಲೆ ಗಮನಿಸಿ, 4 ಚಿತ್ರಗಳನ್ನು 4 ಚಿತ್ರಗಳಲ್ಲಿ 3 ಚಿತ್ರಗಳು ಒಂದಕ್ಕೊಂದು ಸಂಬಂಧ ಹೊಂದಿದ್ದು. 4 ಚಿತ್ರಗಳಿದ್ದಾವೆ, ಅದರಲ್ಲಿ ಯಾವುದೋ ಒಂದು 3 ಚಿತ್ರಗಳು ಸಂಬಂಧಗಳನ್ನ ಹೊಂದಿದೆ, ಒಂದೇ ಥರ ಇದೆ. ಇನ್ನೊಂದು ಚಿತ್ರವು ಭಿನ್ನವಾಗಿದೆ, ಒಂದು ಬೇರೆ ಆಗಿದೆ. ಆ ಭಿನ್ನವಾದ ಚಿತ್ರದ ಉತ್ತರವನ್ನು ತಿಳಿಸಿ. ಆ ಭಿನ್ನವಾದ ಚಿತ್ರ ಯಾವುದು ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಓಕೆ, ಸಮ್ ಪಿಕ್ಚರ್ಸ್ ಆರ್ ಗಿವನ್ ಫಾರ್ ಕ್ವಶನ್ ನಂಬರ್ 58 to 60. Look at the picture ABCD and out of that pictures 3 pictures are related to each other and the other picture is different ಅಂತ ಕೊಟ್ಟಿದ್ದಾರೆ. ಅಂದರೆ 3 ಪಿಕ್ಚರ್ಸ್ ರಿಲೇಟೆಡ್ ಆಗಿದ್ದಾವೆ, ಒಂದು ಪಿಕ್ಚರ್ ಬೇರೆ ಆಗಿದೆ. ಆ ಪಿಕ್ಚರ್ ಯಾವುದು ಅಂತ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಡನ್ ಮಾಡೋಣ. ಇದರಲ್ಲಿ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಎ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ನೋಡಿರಿ, ಸೊ ಎಲ್ಲರಲ್ಲೂ ಈ ಒಂದು ಗೆರೆ ಏನಿದೆ ಈ ಹೊರಗಡೆ ಇರುವಂಥ ಬಾಹುವಿನ ಮೇಲೆ ಇದೆ, ಹೌದಾ ಈ ಗೆರೆ, ಬಟ್ ಇಲ್ಲಿ ನೋಡಿ ನಡುವೆ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಎಲ್ಲರೂ ಸಹ ಕರೆಕ್ಟ್ ಮಾಡೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ 59ನೇ ಪ್ರಶ್ನೆ. ಸೊ 59ನೇ ಪ್ರಶ್ನೆ ನೋಡಿರಿ, ಎಲ್ಲದರಲ್ಲೂ ಏನಿದೆ, ಇಲ್ಲಿ ಸಹ ಕೆ ಇದೆ, ಕೆ ಇದೆ, ಕೆ ಇದೆ, ಕೆ ಇದೆ, ಡನ್. ಆ ಇದೆ, ಆ ಇದೆ, ಆ ಇದೆ, ಆ ಇದೆ, ಡನ್. ಟಿ ಇದೆ, ಟಿ ಇದೆ, ಟಿ ಇದೆ, ಇಲ್ಲಿ ಟಿ ಇಲ್ಲ, ಸಿ ಇದೆ. ಸೊ ಯಾವುದು ಉತ್ತರ? ಆಪ್ಷನ್ ನಂಬರ್ ಡಿ. ಓಕೆ, ಈಸಿ. ನೆಕ್ಸ್ಟ್ 60ನೇ ಪ್ರಶ್ನೆ, ಲಾಸ್ಟ್ನೇ ಪ್ರಶ್ನೆ. ಓಕೆ, ಗಣಿತಕ್ಕೆ ಸಂಬಂಧಿಸಿದಂತೆ ಕೊನೆಯ ಪ್ರಶ್ನೆ. ಸೊ ಏನಿದೆ ಅಂತಂದರೆ ಈಸಿ, ಸಾಲ್ವ್ ಮಾಡೋಣ. ಸೊ ಇಲ್ಲಿ ಸಹ ಒಂದು ತ್ರಿಕೋನ ಕೊಟ್ಟಿದ್ದಾರೆ, ಇಲ್ಲಿಯೂ ತ್ರಿಕೋನ, ಇಲ್ಲಿಯೂ ತ್ರಿಕೋನ, ಇಲ್ಲಿಯೂ ತ್ರಿಕೋನ. ಆದರೆ ಇಲ್ಲಿ ಏನು ಆ್ಯಂಗಲ್ ಇದೆ, ಕೋಣ ಇದೆ. ಇಲ್ಲಿ ಎಷ್ಟಿದೆ? 90 ಡಿಗ್ರಿ ಕೋಣ. ಇಲ್ಲಿಯೂ ಸಹ 90 ಡಿಗ್ರಿ ಕೋಣ, ಇಲ್ಲಿಯೂ ಸಹ 90 ಡಿಗ್ರಿ ಕೋಣ. ಬಟ್ ಇಲ್ಲಿ ನೋಡಿರಿ 90 ಡಿಗ್ರಿ ಕೋಣ ಇದೆಯಾ? ಇಲ್ಲ, ಇದು ಲಘು ಕೋಣ, 90 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಆಪ್ಷನ್ ಯಾವುದು? ಬಿ ಸರಿಯಾದ ಉತ್ತರ. ಓಕೆ, ಸೊ ಇಲ್ಲಿವರೆಗೂ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು 20 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ನಿಮಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅದನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸ್ಬೇಕು ನೀವು. ಓಕೆ, ಈ ಹಿಂದೆ ಹೇಳಿದಂತಹ ಕೀ ಉತ್ತರಗಳ ವಿಡಿಯೋಗಳಲ್ಲಿ ಸಹ ನಾನು ಹೇಳಿದ್ದೆ, ಸೊ ಎಷ್ಟು ಅಂಕಗಳು ಬಿದ್ದಿದ್ದಾವೆ ತಿಳಿಸಿ ಅಂತ. ಬಟ್ ಯಾರೂ ನನಗೆ ತಿಳಿಸ್ತಾ ಇಲ್ಲ, ಹೌದಾ? ಸೊ ಎಷ್ಟು ಅಂಕಗಳು ಬಿದ್ದಿದ್ದಾವೆ ನೋಡಿ. ಸೊ ನೀವೇನಾದರೂ ಈ ಒಂದು ವಿಡಿಯೋನ ಮುಂದಿನ ವರ್ಷ ನೋಡ್ತಿದ್ರೆ ನಾನು ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ ವಿಡಿಯೋನ ನಿಲ್ಲಿಸಿದ ಮೇಲೆ ನೀವು ಉತ್ತರ ಬರೀರಿ, ಆಮೇಲೆ ನನ್ನ ಎಕ್ಸ್ಪ್ಲನೇಷನ್ ಕೇಳಿ. ಓಕೆ, ಸೊ ಆವಾಗ ನಿಮಗೆ ಎಷ್ಟು ಅಂಕಗಳು ಬರ್ತವೆ, ನೀವು ಬಿಡಿಸಿದಂತಹ ಏನು ಉತ್ತರ ಕರೆಕ್ಟ್ ಇದೆಯೋ ಇಲ್ಲೋ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 20ಕ್ಕೆ ಎಷ್ಟು ಅಂಕಗಳು ಬಿದ್ದು ಆವಾಗಲೂ ಸಹ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಯಾವುದೇ ಪ್ರಶ್ನೆಗೆ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ, ಕಮೆಂಟ್ ಅಂದರೆ ಹೇಗೆ, ಜಸ್ಟ್ ಇದು ತಪ್ಪು ಅದು ಸರಿ ಅಂತ ಅಲ್ಲ, ಎಕ್ಸ್ಪ್ಲನೇಷನ್ ಕೊಡಿ ಅದಕ್ಕೆ. ಓಕೆ, ಸೊ ಎಕ್ಸ್ಪ್ಲನೇಷನ್ ಕೊಟ್ಟರೆ ಬೇರೆ ಯಾರೆಲ್ಲ ಆ ಕಮೆಂಟ್ ಓದ್ತಾರೆ ಅದಕ್ಕೆ ಅವ್ರಿಗೂ ಸಹ ಒಂದು ವಿಶ್ಲೇಷಣೆ ಸಿಗುತ್ತೆ, ಸರಿಯಾದ ಉತ್ತರ ಸಿಗುವಂಥದ್ದು. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಆವಾಗಲೇ ಹೇಳ್ದಂಗೆ ಈ ಒಂದು ನಮ್ಮ ಗುಂಪಿಗೆ ನೀವು ಸೇರಬೇಕು, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಜಸ್ಟ್ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ಜಾಯ್ನ್ ಮಾಡ್ತೇವೆ. ಸೊ ಇಲ್ಲ ಅಂತಂದರೆ ಈ ಒಂದು QR ಕೋಡ್ ಏನಿದೆ, ಸೊ ಇದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಏನು ಮಾಡಿದ್ವಿ ಅಂತಂದರೆ ಈ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರ್ ಏನಿದೆ ಇದನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಯಾರೆಲ್ಲ ನಮ್ಮಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಿದ್ದೀರಾ ಅವರೆಲ್ಲರ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಸೊ ನಿಮಗೂ ಸಹ ಈ ಒಂದು ಮುಂದಿನ ವರ್ಷ ಯಾರ್ಯಾರು ಎಕ್ಸಾಮ್ ಇರ್ತಿದ್ದೀರಾ ಸೊ ಅವರಿಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮ್ಮನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಏನು ಸಂಖ್ಯೆ ಇದೆ ಇದು ಮೊಬೈಲ್ ನಂಬರ್, ಅದಕ್ಕೆ ನೀವು ಸಂಪರ್ಕ ಮಾಡ್ಬೋದು. ಓಕೆ, ಸೊ ಬಟ್ ಏನಂತಂದರೆ ಈ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರಗಳೊಂದಿಗೆ ಇವೆ. ನಿಮಗೆ ಈ ಒಂದು PDF ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಬಟ್ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ, ಫೋನ್ಪೇ, Paytm ಯಾವುದಾದ್ರೂ Paytm ಓಕೆ ಯಾವುದಾದ್ರೂ ಮೂಲಕ ನಮಗೆ ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ PDF ರೂಪದಲ್ಲಿ ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನ ಜೆರಾಕ್ಸ್ ಆದರೂ ಮಾಡ್ಕೊಳ್ಬೋದು ಅಥವಾ ಹಾಗೆ ಫೋನ್ನಲ್ಲಿ ಓದ್ಕೊಳ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.